ಜಯಚಾಮರಾಜೇಂದ್ರ ಒಡೆಯರು ಇಲ್ಲಿ ಬಂದು ಕೃಷ್ಣನ ಬೇಡ್ಕೊಂಡು ಅವರಿಗೆ ಸಂತಾನ ಇರೋದಿಲ್ಲ. ಅವರ ಮೊದಲು ಮಗಳು ಗಾಯತ್ರಿ ದೇವಿಯವರು ಹುಟ್ಟುತ್ತಾರೆ. ಯದುವೀರ್ ಇದ್ದಾರಲ್ಲ, ಅವ್ರ ಅಜ್ಜಿಯವರೇ ನಮ್ಮ ಕೃಷ್ಣನ ಒಂದು ಅನುಗ್ರಹದಿಂದ ಹುಟ್ಟಿದವರು. ಕಣ್ವ ಮಹರ್ಷಿಗಳು ಯಾವಾಗ ಇಲ್ಲಿ ಬಂದು ತಪಸ್ಸನ್ನ ಮಾಡಿದ್ರು, ಇಲ್ಲೇ ಆಶ್ರಮವನ್ನು ಮಾಡ್ಕೊಂಡಿದ್ರು, ಅವಾಗ ಈ ನದಿಗೆ ಕಣ್ವ ನದಿಯಿಂದ ಮರುನಾಮಕರಣ ಆಗಿದೆ. ಇದು ಕಾಶಿಯಷ್ಟೇ ಪವಿತ್ರವಾದ ಕ್ಷೇತ್ರ, ದಕ್ಷಿಣ ಕಾಶಿ ಅಂತಾನೆ ಕರಿತೀವಿ. ಅಂಬೆಗಾಲ್ ಕೃಷ್ಣ ಅಂತಂದ್ರೆ ಪ್ರಪಂಚದಲ್ಲಿ ನೀವು ಇನ್ನೊಂದು ಆ ವಿಗ್ರಹವನ್ನು ನೋಡೋಕೆ ಸಾಧ್ಯನೇ ಇಲ್ಲ. ಮೆಡಿಕಲ್ ಸೈನ್ಸ್ ಅಲ್ಲಿ ಫೈಲ್ ಆಗಿರುವಂತಹ ಕೇಸ್ಗಳು 10, 15, 20 ವರ್ಷ ಆಗಿರ್ಬೋದು ಮದುವೆ ಆಗಿ, ಅಂತ ಅವರು ಕೂಡ ಮಕ್ಕಳಾಗಿದೆ. ಪುರಂದರದಾಸರು ಒಂದು ಜನಪ್ರಿಯವಾದ ಹಾಡು ಇದೆಲ್ಲ, ಅದು ಆ ಜಗದೋಧನ ಹಾಡಿಸಿದಲ್ಲಿ ಅಪ್ರಮೇಯನ ಆ ಪರವಾಸುದೇವನನ್ನು ಕುರಿತು ಅವರು ಹಾಡಿದ್ದಾರೆ. ಗಿಳಿಯ ಸ್ಪಾಟ್ಲೈಟ್ಗೆ ಪ್ರೀತಿಯ ಸ್ವಾಗತ. ನಾವಿವತ್ತು ಚನ್ನಪಟ್ಟಣದ ಅಪ್ರಮೇಯ ಸ್ವಾಮಿ ದೇವಸ್ಥಾನದಲ್ಲಿದ್ದೇವೆ. ಇದೊಂದು ಪವಾಡದ ನೆಲ. ಇಲ್ಲಿನ ಅಂಬೆಗಾಲು ಕೃಷ್ಣಮೂರ್ತಿ ಮಾಡಿದಂಥ ಪವಾಡಗಳಿಗೆ ಲೆಕ್ಕವಿಲ್ಲ. ಈ ದೇವಸ್ಥಾನದ ಐತಿಹ್ಯ ಏನು, ಯಾವ ಕಾಲಕ್ಕೆ ಇದರ ಪ್ರತಿಷ್ಠಾಪನೆ ಆಯಿತು, ಯಾವ ರಾಜರ ಕಾಲದಲ್ಲಿ ಇದು ವೈಭವದಲ್ಲಿ ಮೆರೆಯಿತು, ಈ ನೆಲದ ಪವಾಡ ಏನು ಎನ್ನುವುದನ್ನು ತಿಳಿಯೋಣ. ವೀಕ್ಷಕರೇ, ಆಗಲೇ ಹೇಳಿದೆ ನಾನು, ಒಂದು ಪವಾಡದ ನೆಲದಲ್ಲಿದ್ದೇವೆ ಅಂತೇಳಿ. ನಾವು ಚನ್ನಪಟ್ಟಣದಲ್ಲಿದ್ದೇವೆ. ಚನ್ನಪಟ್ಟಣ ಯಾಕೆ ಫೇಮಸ್ಸು ಕೇಳಿದರೆ, ಬೊಂಬೆಗಳಿಗೆ ಫೇಮಸ್ಸು. ಬೊಂಬೆಗಳನ್ನು ಯಾರು ಜಾಸ್ತಿ ಬಳಸ್ತಾರೆ ಅಥವಾ ಬೊಂಬೆಗಳನ್ನು ಯಾರಿಗೆ ಕೊಡ್ತೀವಿ ಕೇಳಿದರೆ, ಮಕ್ಕಳಿಗೆ ಕೊಡ್ತೀವಿ. ಸೊ ಮಕ್ಕಳ ಕುರಿತಾದಂಥ ಒಂದು ಪವಾಡದ ನೆಲ ಚನ್ನಪಟ್ಟಣದ ಅಪ್ರಮೇಯ ಸ್ವಾಮಿ ದೇವಸ್ಥಾನದಲ್ಲಿ ನಾವಿದ್ದೀವಿ. ಈ ದೇವಸ್ಥಾನದ ಇತಿಹಾಸದ ಬಗ್ಗೆ, ಐತಿಹ್ಯದ ಬಗ್ಗೆ, ಆ ಕಥಾನಕಗಳ ಬಗ್ಗೆ ಬಹಳ ವಿಶ್ಲೇಷಣೆಯನ್ನು ಮಾಡುವಂತಹ ಕೃಷ್ಣಕುಮಾರ್ ಅವರು ನಮ್ಮ ಜೊತೆಗಿದ್ದಾರೆ. ಈ ದೇವಸ್ಥಾನದ ಕನ್ವೀನರ್ ಆಗಿದ್ದವರು. ಅವ್ರ ಜೊತೆಗೆ ಮಾತಾಡೋಣ. ಕೃಷ್ಣಕುಮಾರ್ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಸರ್? ಈಗ ಅಪ್ರಮೇಯ ಸ್ವಾಮಿ ದೇವಸ್ಥಾನ ಸಾಕಷ್ಟು ಪವಾಡಗಳ ಕಾರಣಕ್ಕೆ ಹೆಸರುವಾಸಿಯಾಗಿರುವಂಥದ್ದು. ದೇವಸ್ಥಾನ ಬಹಳ ವಿಶಿಷ್ಟವಾದಂಥ ಶೈಲಿಯಲ್ಲಿ ಕಟ್ಟಲ್ಪಟ್ಟಿದೆ. ಏನು ಸರ್ ಇದರ ಇತಿಹಾಸ, ಇದರ ವಿಚಾರಗಳು? ಈ ದೇವಸ್ಥಾನದ ಬಗ್ಗೆ ಹೇಳಕ್ಕೆ ಹೋದರೆ ನಾವು ಪುರಾಣ ಮತ್ತು ಇತಿಹಾಸ ಎರಡೂ ಸಿಗುತ್ತೆ. ಓಕೆ. ಬ್ರಹ್ಮಾಂಡ ಪುರಾಣದಲ್ಲಿ ಜ್ಞಾನಮಂಟಪ ಕ್ಷೇತ್ರ ಮಹಾತ್ಮೆ ಅಂತ ಒಂದು, ಅದರಲ್ಲಿ 12 ಅಧ್ಯಾಯಗಳಲ್ಲಿ ಈ ಒಂದು ಕ್ಷೇತ್ರದ ಮಹಿಮೆಯನ್ನು, ಕ್ಷೇತ್ರದ ವಿಷಯವನ್ನು ವರ್ಣಿಸಿದ್ದಾರೆ. ಅದರಲ್ಲಿ 6 ಅಧ್ಯಾಯಗಳು ಪ್ರಕಟವಾಗಿದೆ. ಅದರಲ್ಲಿ ನಾವು ನೋಡ್ಕೊಂಡು ಬಂದರೆ ಈ ಒಂದು ಕ್ಷೇತ್ರ 4 ಯುಗಗಳಿಂದ ಇದೆ ಅಂತ ಹೇಳ್ತಾರೆ. ಕೃತಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ಅಂದ್ರೆ ಒಂದೊಂದು ಯುಗದಲ್ಲಿ ಯಾರು ಇಲ್ಲಿ ಬಂದು ಪೂಜೆ ಮಾಡಿದ್ರು, ಅವ್ರಿಗೆ ಏನೇನು ಒಳ್ಳೇದಾಯ್ತು ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿದೆ. ಅದರಲ್ಲಿ ನಾವು ಕೃತಯುಗದಲ್ಲಿ ವಿಷಯ ತಗೊಂಡ್ರೆ, ವಿಜಯಪಾಲ ಅನ್ನೋ ಮಹಾರಾಜ, ಅವರು ರತ್ನಾಂಗದೆ ಅವರ ಮಡದಿ, ಅವರು ಕಾಶಿಯಲ್ಲಿ, ಅಂದರೆ ಅವರು ಅಯೋಧ್ಯೆಯಿಂದ ಬಂದಿರ್ತಾರೆ. ಅವರು ಕೂಡ ಒಂದು ಸಂತಾನಾಪೇಕ್ಷೆಯಾಗಿ ಬಂದಿರ್ತಾರೆ. ಆಗ ಇಲ್ಲಿ ಅಪ್ರಮೇಯ ಸ್ವಾಮಿ ಮತ್ತು ಅರವಿಂದವಲ್ಲಿ ಅಮ್ಮನವರ ದೇವಾಲಯವಿತ್ತು. ಅವರು ಬಂದು ಇಲ್ಲಿ ಭಗವಂತನ ಕೈಂಕರ್ಯವನ್ನು ಮಾಡಿ, ಭಗವಂತ ಅವರಿಗೆ ಸಂತಾನವನ್ನು ಕೊಟ್ಟು ಕೊನೆಗೆ ಅವರಿಗೆ ಮೋಕ್ಷವನ್ನು ಕರುಣಿಸ್ತಾರೆ. ಹಾಗೆ ತ್ರೇತಾಯುಗದಲ್ಲಿ ಶ್ರೀರಾಮದೇವರು ಅವರು ಸೀತೆಯನ್ನು ಹುಡುಕೊಂಡು ಹೋಗ್ಬೇಕಾದ್ರೆ ಇದಕ್ಕೆ ಹೋಗ್ತಾರಲ್ಲ, ಲಂಕೆಗೆ. ಅವಾಗ ಈ ಕ್ಷೇತ್ರಕ್ಕೆ ಅವರು ಒಂದು ಬಂದು ಅಪ್ರಮೇಯನನ್ನ ಪೂಜೆ ಮಾಡ್ತಾರೆ. ಸಾಕ್ಷಾತ್ ಶ್ರೀರಾಮನೇ. ಅದರಿಂದ ಆ ಅಪ್ರಮೇಯನನ್ನ ಆಮೇಲೆ ರಾಮಾಪ್ರಮೇಯ ಅಂತ ಕರೀತಾರೆ. ಈಗ ಹಾಗೆ ಕರಿತೀವಿ, 2 ಹೆಸರಲ್ಲೂ ಕರೀತಾರೆ. ಸರ್ಕಾರದ ರೆಕಾರ್ಡ್ ಅಲ್ಲಿ ಅಪ್ರಮೇಯ ಅಂತ ಇರುತ್ತೆ, ಬಟ್ ನಾವೆಲ್ಲ ರಾಮಾಪ್ರಮೇಯ ಅಂತ, ಜನಜನಿತವಾಗಿ ರಾಮಾಪ್ರಮೇಯ. ಯಾಕೆಂದ್ರೆ ಶ್ರೀರಾಮನೇ ಆ ಪಾದ ಅರ್ಚನೆಯನ್ನು ಮಾಡಿದ್ದಾರೆ. ಸೊ ಅದೇ ಒಂದು ತ್ರೇತಾಯುಗದ ವೇಳೆಯಲ್ಲೇ ಕಣ್ವ ಮಹರ್ಷಿಗಳು, ನಿಮ್ಗೆ ಗೊತ್ತಿರ್ಬೋದು, ಕಣ್ವ ಮಹರ್ಷಿಗಳು. ನಮ್ಮ ಈ ಬ್ರಹ್ಮಾಂಡ ಪುರಾಣದಲ್ಲಿ ಈ ನದಿಗೆ ಹೆಸರು ಬರೋದು ನಿರ್ಮಲಾ ನದಿ ಅಂತ. ಕಣ್ವ ಮಹರ್ಷಿಗಳು ಯಾವಾಗ ಇಲ್ಲಿ ಬಂದು
ತಪಸ್ಸನ್ನ ಮಾಡಿದ್ರು, ಹ್ಮ್ ಹ್ಮ್ ಇಲ್ಲೇ ಆಶ್ರಮವನ್ನು ಮಾಡ್ಕೊಂಡಿದ್ರು. ಓಕೆ ಅವಾಗ ಈ ನದಿಗೆ ಕಣ್ವ ನದಿ ಅಂತ ಮರುನಾಮಕರಣ ಆಗುತ್ತೆ. ಓಕೆ ಓಕೆ ಇಲ್ಲಿ ಹೀಗೆ ನಾವು ಹೋದ್ರೆ ಅಬ್ಬೂರು ಅಂತಿದೆ, ಹ್ಮ್ ಅಲ್ಲಿಂದ ಕೂಡ್ಲೂರು, ಈ ನದಿಯ ಪಾತ್ರದಲ್ಲಿ ಬಹಳ ಋಷಿ ಮುನಿಗಳು ಎಲ್ಲ ಇದ್ದಂಥ ಜಾಗ. ಕಣ್ವ ಮಹರ್ಷಿಗಳು ಒಂದು ಅಶ್ವಮೇಧ ಯಾಗವನ್ನ ಮಾಡಿ ಹ್ಮ್ ಆ ಯಾಗದಲ್ಲಿ ಅಪ್ರಮೇಯ ಪ್ರತ್ಯಕ್ಷನಾಗ್ತಾರೆ. ಓಕೆ ಆ ಪ್ರತ್ಯಕ್ಷ ಆಗಿ ಕಣ್ವ ಮಹರ್ಷಿಗಳೇ ವರವನ್ನು ಕೊಡ್ತಾರೆ. ಹ್ಮ್ ಹ್ಮ್ ಮತ್ತೆ ಅವ್ರಿಗೇನು ಮಾಡ್ತಾರೆ, ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ನಾಯ್ಸ್ ಪೊಲ್ಯೂಷನ್ ಇರಬಾರ್ದು, ಅಂದ್ರೆ ಶಬ್ದದ ಮಾಲಿನ್ಯ ಇರಬಾರ್ದು ಅನ್ನೋದಕ್ಕೋಸ್ಕರ ಅವರಿಗೆ ಒಂದು ವರವನ್ನು ಕೊಡ್ತಾರೆ. ಏನಂದ್ರೆ ಈ ಒಂದು ರುದ್ರಭೂಮಿಯಲ್ಲಿ ನಾವು ಯಾವ ದಹನವನ್ನು ಮಾಡ್ತೀವಿ ಅಲ್ಲಿ ಯಾವುದೇ ಒಂದು ಮೃತದೇಹದ ತಲೆಯಾಗಲಿ ಮೂಳೆಗಳಾಗಲಿ ಸಿಡಿಯೋದಿಲ್ಲ, ಎಲ್ಲ ಅರಳುತ್ತೆ. ಅಂದ್ರೆ ಇದು ಕಾಶಿಯಷ್ಟೇ ಪವಿತ್ರವಾದ ಕ್ಷೇತ್ರ ಅನ್ನೋ ಒಂದು ಇಂದಿಗೂ ಕೂಡ ದಕ್ಷಿಣ ಕಾಶಿ ಅಂತಾನೆ ಕರಿತೀವಿ. ಯಾಕೆಂದ್ರೆ ಇಲ್ಲಿ ಸುತ್ತಮುತ್ತಲು 5 ಶಿವನ ದೇವಾಲಯಗಳು ಇದೆ, ಅದ್ರ ಬಗ್ಗೆ ಹೇಳೋಣ ಆಮೇಲೆ. ಸೊ ಆ ಥರ ಒಂದು ವರವನ್ನ ಕೊಟ್ಟು ಅವರು ಬಹಳ ಪ್ರಶಾಂತತೆಯಿಂದ ಅಪ್ರಮೇಯನ ಸೇವೆಯನ್ನು ಮಾಡಿ ಎಲ್ಲ ಮಾಡಿದ್ರಿಂದ ಆ ನದಿಗೆ ಕೂಡ ಕಣ್ವ ನದಿ ಅಂತ ಹೆಸರು ಬಂತು. ಈಗಲೂ ಕೂಡ್ಲೂರು ಅನ್ನೋ ಒಂದು ಪಕ್ಕದಲ್ಲಿ ಊರಿದೆ, ಅಲ್ಲಿ ರಾಮದೇವರ ದೇವಸ್ಥಾನ ಇದೆ, ಅದರ ಪಕ್ಕದಲ್ಲಿ ಒಂದು ಗುಡ್ಡೆ ಇದೆ. ಅದನ್ನ ಅಗದ್ರೆ ಅದರಲ್ಲಿ ಭಸ್ಮ ಇದೆ. ಅಂದ್ರೆ ಅವರು ಅಷ್ಟು ದೊಡ್ಡ ಯಾಗಕುಂಡದಲ್ಲಿ ನಾವು ರಾಮಾಯಣ ಕಾಲದಲ್ಲಿ ಊಹಿಸೋದಕ್ಕೆ ಆಗಲ್ಲ. ರಾಮ 12,000 ವರ್ಷ ರಾಜ್ಯಭಾರ ಮಾಡ್ತಾ ಅಂತಾರೆ. ಒಬ್ಬೊಬ್ರು 10-15 ಅಡಿ 12 ಅಡಿ ಎತ್ತರ ಇದ್ರು. ಈ ತರ ನಾವು 5-6 ಅಡಿ ಮನುಷ್ಯರಲ್ಲ. ಆ ಅಗ್ನಿಕುಂಡನೇ ಅಷ್ಟು ದೊಡ್ಡದಾಗಿತ್ತು. ಇವತ್ತು ಕೂಡ ಭಸ್ಮ ಅಲ್ಲಿದೆ, ಅದ್ರ ಮೇಲೆ ಗಿಡಗಂಟೆ ಬೆಳೆದಿರುತ್ತೆ. ಆ ಊರಿನಲ್ಲಿ ಯಾರಾದ್ರೂ ಮಕ್ಕಳಿಗೆ ಮೈ ಸರಿ ಇಲ್ಲ ಅಂದ್ರೆ ಸ್ವಲ್ಪ ತೆಗೆದ್ಬಿಟ್ಟು ಭಸ್ಮ ಬಾಯಿಗೆ ಹಾಕ್ಬಿಟ್ರೆ ಆ ಮಕ್ಕಳು ಈಗಲೂ ಕೂಡ ಭಸ್ಮ ಇದೆಯಾ? ಈಗಲೂ ಭಸ್ಮ ಇದೆ. ಅಂತ ಒಂದು ಜಾಗ. ಹಾಗೆ ಈಗ ದ್ವಾಪರ ಯುಗಕ್ಕೆ ಬಂದ್ರೆ ಲಂಬಕರ್ಣ ಮಹರ್ಷಿಗಳು, ಇವರು ಈ ಆಳದೆಲೆ ಕೃಷ್ಣನ ಧ್ಯಾನ ಮಾಡಿಕೊಂಡು ಅಪ್ರಮೇಯನ ಸಾಕ್ಷಾತ್ಕಾರವನ್ನು ಪಡೆದ್ರು ಅಂತ ಹೇಳ್ತಾರೆ. ಹಾಗೆಯೇ ಅವರು ಆ ಟೈಮ್ನಲ್ಲಿ ಈ ಒಂದು ಸ್ಥಳ ಪುರಾಣವನ್ನು ರಚನೆ ಮಾಡ್ತಾರೆ. ಈಗ ನಮ್ಮ ಮಹಾಭಾರತವನ್ನ ಹೇಗೆ ವಿನಾಯಕ ಬರೆದ್ರು ಹಾಗೆ ಇಲ್ಲಿ ಸ್ಥಳ ಪುರಾಣವನ್ನ ನಂದಿ ಬರೀತಾರೆ. ಈ ಒಂದು ಕ್ಷೇತ್ರದಲ್ಲಿ ನಂದಿಗೆ ಬಹಳ ವಿಶೇಷವಾದ ಮಹತ್ವವಿದೆ. ಹಾಗೆ ಆ ಒಂದು ಸ್ಥಳ ಪುರಾಣ ರಚನೆ ಎಲ್ಲ ಆಗತ್ತೆ. ಹಾಗೆ ಕಲಿಯುಗದಲ್ಲಿ ವಿಜ್ಞಾನೇಶ್ವರರು ಅಂದ್ರೆ ನಮ್ಮ ಹಿಂದೂ ಲಾ ಏನಿದೆ ಅದಕ್ಕೆ ಮಿತಾಕ್ಷರ ಅಂತ ಕಾಮೆಂಟ್ರಿಯನ್ನು ಬರೀತಾರೆ, ಅವರು ಕೂಡ ಇಲ್ಲಿದ್ರು ಅಂತ ಹೇಳ್ತಾರೆ. ಹಾಗೆ ವ್ಯಾಸರಾಯರು, ಪುರಂದರದಾಸರು, ಕನಕದಾಸರು ಇವರೆಲ್ಲ ಬಂದು ಇಲ್ಲಿ ಭಗವಂತನ ಸೇವೆಯನ್ನ ಮಾಡಿ ಹೋಗಿದ್ದಾರೆ. ವ್ಯಾಸರಾಯರು ಅಂದ್ರೆ ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅವರು ರಾಜಗುರುಗಳಾಗಿದ್ದರು. ಅವರ ಕುಹು ಯೋಗವನ್ನು ಅವರು ನಿವಾರಣೆ ಮಾಡ್ತಾರೆ. ಆ ವ್ಯಾಸರಾಯರ ತಂದೆ ತಾಯಿಗಳಿಗೆ ಮಕ್ಕಳಿರಲ್ಲ. ಅವರು ಬಂದು ಅವರು ಇನ್ನೊಂದೇನಂದ್ರೆ ಅವ್ರ ಮನೆ ದೇವರು ಅಪ್ರಮೇಯ. ಅವರು ಬಂದು ಪ್ರಾರ್ಥನೆ ಮಾಡ್ಕೊಂಡ್ಮೇಲೆ ವ್ಯಾಸರಾಯರ ಜನರ ಆಗುತ್ತೆ. ವ್ಯಾಸರಾಯರನ ಅಬ್ಬೂರು ಅಂತ ಇಲ್ಲಿ ಪಕ್ಕದಲ್ಲಿದೆ, ಅಲ್ಲಿದ್ದ ಬ್ರಹ್ಮಣ್ಯ ತೀರ್ಥರು ಆ ಮಗುನ ತಗೊಂಡು ಅವರು ಸನ್ಯಾಸಿ ಆಗ್ತಾರೆ. ಅವ್ರು ಹೇಳಿರ್ತಾರೆ ಮಗು ಆದ್ರೆ ನಮಗ್ ಕೊಡಬೇಕು ಅಂತ. ಹಾಗೆ ಅವರು ಕೊಟ್ಬಿಡ್ತಾರೆ. ಅವರು ಸನ್ಯಾಸಿಯಾಗಿ ನಿಮಗೆಲ್ಲ ಗೊತ್ತಿದೆಯಲ್ಲ ಎಷ್ಟು ಆಂಜನೇಯನ ಪ್ರತಿಷ್ಠೆ ಮಾಡಿದ್ದಾರೆ ವ್ಯಾಸರಾಯರು. ಆ ಬಾಲದಲ್ಲಿ ಗಂಟೆ ಇರುವಂತ ಆಂಜನೇಯ ಇದ್ರೆ ಅದು ವ್ಯಾಸರಾಯರ ಪ್ರತಿಷ್ಠೆ ಅಂತಾನೆ. ಇಲ್ಲೇ ನಮ್ಮಲ್ಲಿ ಕೆಂಗಲ್ ಆಂಜನೇಯ, ದೇವರಸಳ್ಳಿ ಆಂಜನೇಯ, ಸುತ್ತಮುತ್ತಲು ಸುಮಾರು ಅವರ ಪ್ರತಿಷ್ಠೆ ಆಗಿದೆ. ಅವರು ತಮ್ಮ ಗ್ರಂಥಗಳಾದಂತಹ ತರ್ಕತಾಂಡವ ಇರ್ಬೋದು ಅದನ್ನೆಲ್ಲ ಅಪ್ರಮೇಯನಿಗೆ ಅರ್ಪಿಸಿ ಅದ ಮೊದಲನೇ ಶ್ಲೋಕ ಅಂತಿಮ ಶ್ಲೋಕವನ್ನ ಅಪ್ರಮೇಯನಿಗೆ ಅರ್ಪಿಸಿದ್ದಾರೆ ವ್ಯಾಸರಾಯರು. ಅವರ ಕಾಲದಲ್ಲಿ ಪುರಂದರದಾಸರು, ಕನಕದಾಸರು ಇಲ್ಲಿಗೆ ಬಂದು ಪುರಂದರದಾಸರು ಒಂದು ಜನಪ್ರಿಯವಾದ ಗೀತೆ ಹಾಡು ಇದೆಲ್ಲ, ಅದು ಜಗದೋದ್ಧಾರನ ಆಡಿಸಲು ಯಶೋಧ ಅಂತ. ಆ ಜಗದೋದ್ಧಾರನ ಆಡಿಸಲು ಯಶೋಧರಲ್ಲಿ ಅಪ್ರಮೇಯನ ಬರುತ್ತೆ, ಕೃಷ್ಣನ ಬರುತ್ತೆ, ಹಾಗೆ ಪರವಾಸುದೇವ ಅಂತ ಇಲ್ಲಿ ನೀವು ವೈಕುಂಠ ನಾರಾಯಣನ ಸನ್ನಿಧಿಯನ್ನು ನೋಡಿದಿರಲ್ಲ, ಆ ಪರವಾಸುದೇವನನ್ನು ಕುರಿತು ಅವರು ಹಾಡಿದ್ದಾರೆ. ಅದರಿಂದ ಪುರಂದರದಾಸರು ಇಲ್ಲೇ ಹಾಡಿದರು ಅನ್ನೋದು ಒಂದು ಕುರುಹು. ಇಲ್ಲಿ ಎದುರಿಗೆ ಒಂದು ಮಂಟಪ ಇದೆಯಲ್ಲ, ಪುರಂದರ ಮಂಟಪ ಅಂತ ಕರಿತೀವಿ. ಪ್ರತಿ ವರ್ಷ ನಮ್ಮ ಇದೆಯಲ್ಲ ತುಲಾ ಪೌರ್ಣಿಮೆಯ ದಿನ ಅಲ್ಲಿ ಭಗವಂತನನ್ನ ಬಿಜಮಾಡಿಸಿ ಪೂಜೆ ಎಲ್ಲ ಮಾಡ್ತೀವಿ. ಅಂದ್ರೆ ಅವರು ಈ ಊರಿಗೆ ಬಂದಿದ್ದು ತುಲಾ ಪೌರ್ಣಿಮೆ ಎಂದು. ಅವರು ಬರೋದು ಕೃಷ್ಣದೇವರಾಯನ ಚಿಕ್ಕ ಹೆಂಡತಿ ಇರ್ತಾಳೆ, ಚಿನ್ನಾದೇವಿ ಅಂತ ಇರಬೇಕು, ಅವರಿಗೆ ಮಕ್ಕಳಿರಲ್ಲ. ಆಯಮ್ಮ ಹೇಳ್ತಾರೆ ನೀವು ಈ ಕಡೆ ಹೋಗ್ತಿರಲ್ಲ, ಶ್ರೀರಂಗಪಟ್ಟಣದಲ್ಲಿ ಅವಾಗ ಒಂದು ದಾಸ ಸಾಹಿತ್ಯ ಸಮ್ಮೇಳನ ನಡೀತಾ ಇತ್ತು, ಅದಕ್ಕೋಸ್ಕರ ಬರ್ತಾರ ಅವರು. ಅವಾಗ ನೀವು ಹೋದಾಗ ಮಳೂರಲ್ಲಿ ಕೃಷ್ಣ ಇದ್ದಾರೆ, ಅವ್ರನ್ನ ಬೇಡ್ಕೊಂಡು ಬನ್ನಿ ನನಗೆ ಮಗು ಆಗ್ಲಿ ಅಂತ. ಯಾಕೆಂದ್ರೆ ಅವರು ಆ ಮೊದಲನೇ ರಾಣಿಯ ಮಕ್ಕಳನ್ನ ಅವ್ರು ಆಟ ಆಡಿಸ್ತಾ ಇರ್ತಾರೆ. ಅವರು ಅವರಿಗೆ ಅಷ್ಟು ಇಷ್ಟಪಡಲ್ಲ ಇವಳಿಗೆ ಚಿಕ್ಕಮ್ಮನ ಕೊಡೋಕೆ.
ಹ್ಮ್ ಮತ್ಸರ ಇರುತ್ತಲ್ಲ. ಸೊ ಅದಕ್ಕೆ ತನಗೆ ಒಂದು ಮಗು ಆಗಬೇಕು ಅನ್ನೋ ಆಸೆಯಿಂದ ಪುರಂದರದಾಸನ ಕಳಿಸಿ ಅವರು ಪ್ರಾರ್ಥನೆ ಮಾಡಿ ಜಗದೋರ್ನ ಹಾಡನ್ನ ಹಾಡಿ ಹೋದ್ಮೇಲೆ ಅವರಿಗೆ ಸಂತಾನ ಆಗತ್ತೆ. ಹಾಗೆ ಒಂದು ಕೂಡ ಒಂದು ಇದೆ. ಕನಕದಾಸರು ಕೂಡ ರಚನೆ ಮಾಡಿದ್ದಾರೆ. ಆದ್ರೆ ನಮಗೆ ಯಾವ ಹಾಡು ಅನ್ನೋದು ಅಂಬೆಗಾಲಕ್ಕಿಂತ ಬಂದ ಗೋವಿಂದ ಅಂತ ಹಾಡೆಲ್ಲ ಹಾಡಿದ್ದಾರೆ. ಅದನ್ನ ನಾವು ಸಂಶೋಧನೆಗೆ ಹೇಳಿದ್ದೀನಿ. ಒಬ್ರು ರಾಮಶೇಷನ್ ಅಂತ ಮೈಸೂರಲ್ಲಿದ್ದಾರೆ, ಅವರು ದಾಸ ಸಾಹಿತ್ಯ ಬಗ್ಗೆ ಬಹಳ ಅಧ್ಯಯನವನ್ನು ಮಾಡಿದ್ದಾರೆ. ಅವ್ರಿಗೆ ಹೇಳಿದ್ದೀನಿ, ನೀವು ಕನಕದಾಸರು ಪುರಂದರದಾಸರ ಇನ್ನು ಏನೇನು ಕೃತಿಗಳಿದೆ ಈ ಒಂದು ಕ್ಷೇತ್ರದ ಬಗ್ಗೆ ಅದನ್ನ ತಿಳಿಸಿ ಅಂತ. ಸೊ ಇವಾಗ ನಮಗೆ 4 ಯುಗಗಳ ಚರಿತ್ರೆ ನಾವು ಸ್ಥೂಲವಾಗಿ ನೋಡಿದ್ವಿ. ಈ ಒಂದು ದೇವಸ್ಥಾನದ ರಚನೆ ಬಗ್ಗೆ ನಾವು ಬಂದ್ರೆ, ಇದು ಬಂದು ನಮಗೆ 4ನೇ ಶತಮಾನದ ಕೆಲವು ಶಾಸನಗಳು, ಅದರಲ್ಲಿ ದೇವಸ್ಥಾನಕ್ಕೆ ಈ ದತ್ತಿ ಕೊಡ್ತಾರಲ್ಲ ಜಮೀನು, ಅದ್ರ ಬಗ್ಗೆ ಉಲ್ಲೇಖ ಬರುತ್ತೆ. ಅಂದ್ರೆ ಆ ದೇವಸ್ಥಾನ ಯಾವಾಗ ಕಟ್ಟಿದ್ರು ಅಂತ ನಮ್ಗೆ ಗೊತ್ತಾಗಲ್ಲ. ಅದರಿಂದ ಮುಂದೆ ಬಂದ್ರೆ ಚೋಳರ ಕಾಲದಲ್ಲಿ 1952ರಿಂದ ಸುಮಾರು ಶಾಸನಗಳು ಸಿಗುತ್ತೆ. ಚೋಳರ ಕಾಲದಲ್ಲಿ ಏನೇನು, ಈ ರಾಜೇಂದ್ರ ಸಿಂಹ ಚೋಳನ ಆಳ್ವಿಕೆ ಇದ್ರಿಂದ ಈ ಒಂದು ಕ್ಷೇತ್ರಕ್ಕೆ ರಾಜೇಂದ್ರ ಸಿಂಹ ನಗರಿ ಅನ್ನೋ ಹೆಸರು ಕೂಡ ಇತ್ತು. ಈ ಒಂದು ಕ್ಷೇತ್ರವನ್ನ ಜ್ಞಾನ ಮಂಟಪ ಕ್ಷೇತ್ರ ಅಂತ ಕರೀತಾರೆ. ಯಾಕೆಂದ್ರೆ ಭಗವಂತನ ಧ್ಯಾನ ಶ್ಲೋಕದಲ್ಲಿ ಆಜಗಾಮ ದಯಾ ಸಿಂಧು ವೈಕುಂಠಾತ್ ಜ್ಞಾನ ಮಂಟಪಂ ಅಪ್ರಾರ್ಥಿತ ಸ್ವಯಂ ವಿಷ್ಣು ಭಕ್ತಾನುಗ್ರಹ ಕಾಮ್ಯ ಅಂತ. ಅಂದ್ರೆ ಒಂದೊಂದು ಅವತಾರಕ್ಕೆ ಒಂದೊಂದು ಕಾರಣ ಇದೆ. ರಾಮಾವತಾರ, ಕೃಷ್ಣಾವತಾರ, ಎಲ್ಲ ದುಷ್ಟರ ಅದಕ್ಕೋಸ್ಕರ ಭಗವಂತ ಬರ್ತಾನೆ, ಬಂದು ಸಂಹರಿಸ್ತಾನೆ, ಮತ್ತೆ ನಮ್ಮ ಭೂಭಾರವನ್ನ ಕಮ್ಮಿ ಮಾಡ್ತಾನೆ, ಹೋಗ್ತಾರೆ. ಆದ್ರೆ ಇಲ್ಲಿಗೆ ಭಗವಂತ ಬರೋದು ತಾನೇ ಇಷ್ಟಪಟ್ಟು, ಅದು ಆ ಒಂದು ಭಕ್ತಿವರ್ಧನ ವಿಮಾನ ಅಂತ ಹೇಳ್ತೀವಿ. ವಿಮಾನ ಅಂದ್ರೆ ಒಂದು ಏನು ಪುಷ್ಪಕ ವಿಮಾನ ಇರುತ್ತಲ್ಲ, ಅದ್ರ ಹೆಸರು ಕೂಡ ಭಕ್ತಿ. ಅದರಲ್ಲಿ ಬಂದು ಭಗವಂತ ಇಳಿದು ಇಲ್ಲಿ ಕ್ಷೇತ್ರದಲ್ಲಿದ್ದಂತ ವಿದ್ವತ್ ಜನರು, ಅಂದ್ರೆ ಒಳ್ಳೆಯ ವೇದ ಪಾಂಡಿತ್ಯರು ಇವರೆಲ್ಲ ಇಲ್ಲಿದ್ರು. ಅದರಿಂದ ಇಲ್ಲಿ ನಾನು ಬರಬೇಕು, ಅವರಿಂದ ನಾನು ನಿತ್ಯ ಸೇವೆಗೊಳ್ಬೇಕು, ಅವ್ರನ್ನೆಲ್ಲ ಅನುಗ್ರಹಿಸಬೇಕು ಅಂತ ಭಗವಂತ ಬರ್ತಾನೆ. ಮತ್ತೆ ಇಲ್ಲಿ ಸುತ್ತಲೂ ಇದ್ದಂತ ಪ್ರಕೃತಿ ಸೌಂದರ್ಯ ಈಗಲೂ ನೋಡಬಹುದು. ಬೆಟ್ಟ ಗುಡ್ಡಗಳು, ಪ್ರೇಕ್ಷಣೀಯ ಸ್ಥಳಗಳು ಚನ್ನಪಟ್ಟಣದ ಸುತ್ತಮುತ್ತಲು ಬಹಳಷ್ಟು ಇದೆ. ಇದನ್ನೆಲ್ಲ ನೋಡಿ ಭಗವಂತ ತಾನಾಗೇ ಬಂದ ಅಂತ ಆ ಒಂದು ಶ್ಲೋಕ ಹೇಳುತ್ತೆ. ಹಾಗೆಯೇ ಇಲ್ಲಿ ಅಮ್ಮನವರ ಸನ್ನಿಧಿ ಇದೆ. ಅಲ್ಲಿ ಅರವಿಂದವಲ್ಲಿ ಅಮ್ಮನವರು, ಅರವಿಂದವಲ್ಲಿ ಇಲ್ಲಿ ಕಮಲ ಪುಷ್ಕರಣಿ ಅಂತಿದೆ. ಕಮಲ ಪುಷ್ಕರಣಿಯಲ್ಲಿ ಆ ತಾಯಿ ಉದ್ಭವ ಆಗ್ತಾಳೆ. ಅಂದ್ರೆ ನಮಗೆ ಪ್ರತಿಯೊಂದು ಅವತಾರದಲ್ಲೂ ಭಗವಂತನ ಜೊತೆ ಲಕ್ಷ್ಮಿ ಬಂದೇ ಬರ್ತಾಳೆ. ಶ್ರೀನಿವಾಸ ಬಂದಾಗ ಪದ್ಮಾವತಿ, ರಂಗನಾಥನ ಜೊತೆ ರಂಗನಾಯಕಿ, ಹೀಗೆ ಪ್ರತಿಯೊಂದು ಆ ಭಗವಂತನ ಒಂದು ಅನುಗ್ರಹ ಇರಬೇಕು ಅಂದ್ರೆ ಅಮ್ಮನವರ ಜೊತೆ ಇರಬೇಕು. ಯಾವಾಗಲೂ ಅಮ್ಮನವರು ಇದ್ರೇನೆ ನಮ್ಮನ್ನು ಕರುಣಿಸೋದು. ಫಸ್ಟು ದೇವಸ್ಥಾನಕ್ಕೆ ಹೋದ್ರೆ ಅಮ್ಮನವ್ರನ್ನ ನೋಡಿ ಅಂತಾರೆ. ಅವ್ರನ್ನ ನೋಡಿ ಅವರಿಂದ ನಾವು ಏನೇ ತಪ್ಪು ಮಾಡಿದ್ರು ಕ್ಷಮೆಯನ್ನ ಕೇಳಿ ಸ್ವಲ್ಪ ರೆಕಮೆಂಡ್ ಮಾಡೋದಕ್ಕೆ ಹೇಳಿದ್ರೆ ಅವ್ರು ದೇವರಿಗೆ ಹೇಳ್ತಾರೆ, ದೇವರು ತಥಾಸ್ತು ಅಂತಾರೆ. ಹಾಗೆ ಅದೇ ಅಮ್ಮನವರು ಅಲ್ಲಿ ಉದ್ಭವ ಆಗಿ ಅವರು ಅಲ್ಲಿದ್ದಂಥ ತಾವರೆ ಹೂಗಳಿಂದ ಭಗವಂತನ ಅರ್ಚಿಸಿ ಭಗವಂತನನ್ನ ಇಲ್ಲಿ ಮದುವೆ ಆಗ್ತಾರೆ. ಅವರಿಬ್ಬರ ಒಂದು ಕಲ್ಯಾಣೋತ್ಸವ ಎಲ್ಲ ಬಹಳ ವಿಜೃಂಭಣೆಯಾಗಿ ನಡೆಯುತ್ತೆ. ಹಾಗೆ ಅರವಿಂದ ನಾಯಕಿ ಅಥವಾ ಅರವಿಂದವಲ್ಲಿ ಅಂತ ಅವರ ಒಂದು ಸನ್ನಿಧಿ. ಈಗಲೂ ಆ ಅರವಿಂದ ನಾಯಕಿಯ ಧ್ಯಾನ ಶ್ಲೋಕದಲ್ಲಿ ಅಪಾರ ಕರುಣಾಂಪೂರ್ಣಾಂ ಆನಂದರಸ ನಿರ್ಭರಾಂ ಅಪ್ರಮೇಯಸ್ಯ ಮಹಿಷೀಂ ಅರವಿಂದ ಲತಾಂಪಚೇತ್. ಅಂದ್ರೆ ಆನಂದ ರಸವನ್ನ ಎಲ್ರಿಗೂ ಹಂಚುವಂಥದ್ದು. ಆ ದೇವಿಯ ದರ್ಶನವನ್ನ ಮಾಡಿದ್ರೆ ಸಾಕು, ನೀವು ಆ ಒಂದು ನಿಮಗೆ ಆನಂದ ಅನ್ನೋದು ಸಿಕ್ಕೇ ಸಿಗುತ್ತೆ, ಮತ್ತೆ ಅನುಗ್ರಹ ಅನ್ನೋದು ಸಿಕ್ಕೇ ಸಿಗುತ್ತೆ. ನಿಮ್ಮಲ್ಲಿ ಯಾವುದೇ ಐಶ್ವರ್ಯ ಮತ್ತೆ ಏನೇ ತೊಂದರೆ ಇದ್ರೂ ಕೂಡ ಆ ದೇವಿ ಅನುಗ್ರಹಿಸಿ ಕಾಪಾಡ್ತಾಳೆ. ಅಂತ ಒಂದು ಅದ್ಭುತವಾದಂತಹ ಶಕ್ತಿಯನ್ನು ಉಳ್ಳಂತ ದೇವತೆ ಅರವಿಂದವಲ್ಲಿ ಅಮ್ಮನವರು. ಹಾಗೆ ನಾವು ಮುಂದೆ ಬಂದ್ರೆ ಕೃಷ್ಣನ ಬಾಲಕೃಷ್ಣನ ಸನ್ನಿಧಿ ಸಿಗುತ್ತೆ. ಅಂಬೆಗಾಲ ಕೃಷ್ಣ. ಅಂಬೆಗಾಲ ಕೃಷ್ಣ ಅಂತಂದ್ರೆ ಪ್ರಪಂಚದಲ್ಲಿ ನೀವು ಇನ್ನೊಂದು ಆ ವಿಗ್ರಹವನ್ನ ನೋಡೋಕೆ ಸಾಧ್ಯನೇ ಇಲ್ಲ. ಅಷ್ಟು ಅದ್ಭುತವಾಗಿದೆ. ಆ ಮಗು ಒಂದು 6 ತಿಂಗಳ ಮಗು, ತಲೆಯಲ್ಲಿ ಗುಂಗುರ ಕೂದಲು, ಕಿವಿಯಲ್ಲಿ ಮಾವನಕಾಯಿ ಲೋಲಾಕು, ಕತ್ತಿನಲ್ಲಿ ಹುಲಿಯುಗರನ ಮಾಲೆ, ತೋಳುಬಂದಿ, ಭುಜಬಂದಿ, ಭುಜಕೀರ್ತಿ, ನಡುವಿನಲ್ಲಿ ಹೆಜ್ಜೆ ಉಡುದಾರ, ಯಜ್ಞೋಪವೀತ, ಮತ್ತೆ ಎಲ್ಲ ಅಲಂಕೃತವಾಗಿರ್ತಾರೆ. ಆ ಒಂದು ಧ್ಯಾನ ಶ್ಲೋಕ ಬಂದು ಬಾಲಾಯ ನೀಲ ವಪುಷೆ ನವಕಿಂಕಣೀಕಃ ಜಾಲಾಭಿರಾಮ ಜಗನಾಯ ದಿಗಂಬರಾಯ ಶಾರ್ದೂಲ ದಿವ್ಯ ನಖಭೂಷಣ ಭೂಷಿತಾಯ ನಂದಾತ್ಮಜಾಯ ನವನೀತ ಮುಷೆ ನಮಸ್ತೆ ಅಂತ. ಅಂದ್ರೆ ಮಗು ಏನು ಬಟ್ಟೆ ಹಾಕೊಂಡಿಲ್ಲ, ಚಿಕ್ಕ ಮಗು ಅಲ್ವಾ, 6 ತಿಂಗಳು, ನವನೀತ ಹಿಡ್ಕೊಂಡಿದೆ. ಒಂದ್ಸಲ ಈಗ ತಿರುಗಿ ನೋಡ್ತಾ ಇದ್ದಾರೆ, ಯಾಕೆಂದ್ರೆ ಏನಾದ್ರು ಯಶೋದೆ ಬಂದು ಏನಾದ್ರು ಮಾಡಬಹುದು ಅಂತ. ಮತ್ತೆ ಆ ಒಂದು ಕಾಲನ್ನ ಮಡಿಸಿ ಒಂದು ಕಾಲನ್ನ ಎತ್ಕೊಂಡು ಮುಂದೆ ಬರುವಂತಹ ಒಂದು ಭಂಗಿಯಲ್ಲೇ ಮಗು ಇದೆ. ಅಲ್ಲಿ ನಮಗೆ ಆ ಒಂದು ವಿಶ್ವರೂಪದಲ್ಲಿ ನೋಡಿದ್ರೆ ಅಭಿಷೇಕ ಎಲ್ಲ ಆಗುವಾಗ ಆ ಗೆಜ್ಜೆ, ಉಡ್ದಾರ
ಎಲ್ಲ ಫುಲ್ ಮತ್ತೆ ಎಲ್ಲ ದರ್ಶನ ಆಗುತ್ತೆ. ಹ್ಮ್ ಮತ್ತೆ ದಷ್ಟಪುಷ್ಟವಾಗಿರೋದ್ರಿಂದ ಈ ಬಾಡಿ ಫೋಲ್ಡ್ ಅಂತ ಹೇಳ್ತೀವಿ, ಹೌದು ಬೆಂಡಾದಾಗ ಮಡಿಕೆಗಳು ಕೂಡ ನಾವು ನೋಡ್ಬೋದು. ಆ ಕೆತ್ತನೆಯಲ್ಲಿ. ಆಮೇಲೆ ಎಲ್ಲ ಬೆರಳುಗಳಲ್ಲಿ ಉಂಗುರಗಳು, ಹ್ಮ್ ಆ ಕತ್ತಿನಲ್ಲಿ ಆ ಹುಲಿಯುಗನ ಮಾರದೆ, ಇದೆಲ್ಲ ಮಕ್ಕಳ ರಕ್ಷೆಗೋಸ್ಕರ ನಾವು ಹಾಕ್ತೀವಿ. ಹೌದು. ಯಾಕೆಂದ್ರೆ ಅದಕ್ಕೆ ಯಾವುದೇ ಒಂದು ತೊಂದರೆ ಆಗದೆ ಇರಲಿ ಅಂತ ಆ ಮಗುನ ಆ ವರ್ಣನೆಯನ್ನ ನಾವು ವರ್ಣಿಸೋದಕ್ಕೆ ಸಾಧ್ಯನೇ ಇಲ್ಲ. ಓಕೆ ಇದನ್ನ ನೋಡಿ ಮೈಸೂರಲ್ಲಿ, ಬೆಂಗಳೂರಲ್ಲಿ ಓಕೆ ಎಲ್ಲ ಕಡೆ ವಿಗ್ರಹಗಳನ್ನ ಇದನ್ನ ನೋಡ್ಕೊಂಡು ಹೋಗಿ ಮಾಡಿದ್ರು. ಆದ್ರೆ ಈ ಒಂದು ಏನು ಸೌಂದರ್ಯ ಹ್ಮ್ ಎಲ್ಲೂ ಬರಲಿಲ್ಲ. ಈ ಕೃಷ್ಣನ ಇನ್ನೊಂದು ಏನಂದ್ರೆ, ಮೈಸೂರು ಮಹಾರಾಜರು ಹ್ಮ್ ಮುಮ್ಮಡಿ ಕೃಷ್ಣರಾಜ ಒಡೆಯರು ಓಕೆ ಸುಮಾರು ಒಂದು 140-50 ವರ್ಷದಿಂದ ಇರಬೇಕು. ಹ್ಮ್ ಅವ್ರೇನ್ ಮಾಡ್ತಾರೆ, ಈ ಊರಿಗೆ ಬಂದಾಗ ಕೃಷ್ಣನ್ ನೋಡಿ ಹ್ಮ್ ಆಕರ್ಷಿತರಾಗ್ತಾರೆ. ಹ್ಮ್ ಇಂಥ ಅದ್ಭುತವಾದ ಮೂರ್ತಿ ನಮ್ಮ ಅರಮನೆಯಲ್ಲಿ ಅರಮನೆಯಲ್ಲಿ ಇರ್ಬೇಕು ಅಂತ. ಇಲ್ಲಿ ಇದ್ರೆ ಏನು ಸುಖ ಇಲ್ಲ ಅಂತ ಹ್ಮ್ ಹ್ಮ್ ತಗೊಂಡೋಗ್ತಾರೆ. ಹ್ಮ್ ಹೋದಾಗ ಅಲ್ಲಿ ಅವರಿಗೆ ಅರಮನೆಯಲ್ಲಿ ಒಂದು ಮದುವೆ ಸಮಾರಂಭದಲ್ಲಿ ಓಕೆ ಮರದ ಅರಮನೆ ಇತ್ತು. ಹೌದು. ಅದು ಹತ್ತಿ ಉರಿದೋಗುತ್ತೆ, ಓ ಭಸ್ಮ ಆಗತ್ತೆ. ಭಸ್ಮ ಆಗತ್ತೆ. ಇವರಿಗೆ ಸ್ವಪ್ನ ಆಗತ್ತೆ, ಓಹೋ ನಮ್ಮ ಮಹಾರಾಣಿಗೆ ಸ್ವಪ್ನ ಆಗತ್ತೆ, ನನ್ನ ತಗೊಂಡೋಗಿ ಅದೇ ಜಾಗದಲ್ಲಿ ಬಿಟ್ಬಿಡಿ, ಹಾ. ಇಲ್ದರೆ ನಿಮ್ಗೆ ಇನ್ನೂ ತೊಂದರೆ ಆಗತ್ತೆ. ಓಹೋ ಸೊ ತಕ್ಷಣ ಅವರು ವಾಪಸ್ ಇಲ್ಲಿ ಬಿಟ್ಟು ಅರಮನೆಯಲ್ಲಿ ಒಂದು ಕೃಷ್ಣನ ಮಾಡಿಸಿದ್ದಾರೆ. ಓಕೆ ಆದ್ರೆ ಅದು ನಾವು ಅದ್ರ ಬಗ್ಗೆ ಹೇಳ್ಬಾರ್ದು. ಓಕೆ ಇಷ್ಟು ಅದ್ಭುತವಾಗಿ ಅದು ಬರಲಿಲ್ಲ. ಇದು 6 ತಿಂಗಳು ಮಗು ಆದ್ರೆ ಅದು 6 ವರ್ಷದ ಮಗು, ಓಕೆ ಅಂಬೆಗಾಲಿಡೋ ಹಂಗೆ. ಓಕೆ ಸರಿ. ಹಾಗೆ ಆಮೇಲೆ ಮಹಾರಾಜರು ಜಯಚಾಮರಾಜೇಂದ್ರ ಒಡೆಯರು ಇಲ್ಲಿ ಬಂದು ಕೃಷ್ಣನ ಬೇಡ್ಕೊಂಡು, ಹ್ಮ್ ಅವರಿಗೆ ಸಂತಾನ ಇರೋದಿಲ್ಲ, ಹ್ಮ್ ಅವರ ಮೊದಲು ಮಗಳು ಗಾಯತ್ರಿ ದೇವಿಯವರು ಹ್ಮ್ ಹುಡ್ತಾರೆ. ಹ್ಮ್ ಅದಾದ್ಮೇಲೆ ಅವರು ತೊಟ್ಲನ್ನ ಕಟ್ಟಿ ದೇವರಿಗೆ ದತ್ತಿಯನ್ನ ಕೊಡ್ತಾರೆ. ಹ್ಮ್ ಸರಿ, ಕೆಲವು ಆಭರಣಗಳನ್ನು ದೇವರಿಗೆ ಕೊಡ್ತಾರೆ. ಹ್ಮ್ ಈಗ ಯಾರು ನಮ್ಮ ಯದುವೀರ್ ಇದ್ದಾರಲ್ಲ, ಅವ್ರ ಅಜ್ಜಿಯವರೇ ಓಹೋ ನಮ್ಮ ಕೃಷ್ಣನ ಒಂದು ಅನುಗ್ರಹದಿಂದ ಹುಟ್ಟಿದವರು. ಓಹೋ ಹೋ ಹಾಗೆ ಈ ಒಂದು ಸಂತಾನದ ವಿಷಯದಲ್ಲಿ ಹ್ಮ್ ಸುಮಾರು ಅಂದ್ರೆ ನಾವ್ ಹೇಳಿದ್ವಲ್ಲ, ವ್ಯಾಸರಾಯರೇ ಬಂದು ಬೇಡ್ಕೊಂಡು ಹ್ಮ್ ಮಗು ಆಯ್ತು ಅಂತ. ಹ್ಮ್ ಹಾಗೆ ಎಲ್ಲರೂ ಬಂದು ಬೇಡ್ಕೊಳ್ಳೋದು, ಹ್ಮ್ ಅವರಿಗೆ ಮಕ್ಕಳಾಗದೆ ಇರೋರಿಗೆ ಮಗು ಆಗತ್ತೆ, ಬಂದ್ಮೇಲೆ ತೊಟ್ಲು ಕಟ್ಟೋದು, ಹ್ಮ್ ತುಲಾಭಾರ ಮಾಡೋದು, ಹ್ಮ್ ಅನ್ನದಾನ ಮಾಡೋದು ಹ್ಮ್ ಮುಂತಾದ ಇದನ್ನ ಮಾಡ್ತಾ ಇದ್ದಾರೆ. Okay. ಅಂದ್ರೆ Okay. ಹೇಳ್ಬೇಕು ಅಂತಂದ್ರೆ, ಮೆಡಿಕಲ್ ಸೈನ್ಸ್ ಅಲ್ಲಿ ಫೇಲ್ ಆಗಿರುವಂತ ಕೇಸ್ಗಳು ಓಕೆ 10, 15, 20 ವರ್ಷ ಆಗಿರ್ಬೋದು ಮದುವೆ ಆಗಿ, ಹ್ಮ್ ಅಂತ ಅವರು ಕೂಡ ಮಕ್ಕಳಾಗಿದೆ. ಕೆಲವರಿಗೆ ಅವಳಿ ಜವಳಿ ಜಾಸ್ತಿ ಸರ್, ಮೆಡಿಕಲ್ ರಿಪೋರ್ಟ್ ಅಲ್ಲೂ ಕೂಡ ಮಗು ಆಗಲ್ಲ ಅಂತ ಆಗಲ್ಲ ಹೇಳಿದ ಪ್ರಕರಣ ಅನ್ನೋವಾಗ ಮತ್ತೆ ಯಾವುದೇ ಟ್ರೀಟ್ಮೆಂಟ್ ತಗೊಳ್ಳದೆ ಹ್ಮ್ ಇಲ್ಲಿ ಜಸ್ಟ್ ಬಂದು ದೇವರ ದರ್ಶನ ಪ್ರಾರ್ಥನೆ ಮಾಡಿ ಹೋಗಿ ಮಾಡ್ಕೊಂಡು, ಏನ್ ದೊಡ್ಡ ಸೇವೆ ಏನಾದ್ರು ಮಾಡ್ಬೇಕಾ? ಇಲ್ಲ ಮೊದಲು ನಾವೇನು ಮಾಡ್ಸಲ್ಲ. ಓಕೆ ಅವ್ರು ಕೇಳ್ತಾರೆ, ತೊಟ್ಲು ಕಟ್ತೀವಿ, ನಮ್ಗೆ ಪುತ್ರ ಕಾಮೇಷ್ಟಿ ಯಾಗ ಮಾಡ್ಕೊಡಿ, ಅದ್ ಮಾಡ್ಕೊಡಿ, ಇದ್ ಮಾಡ್ಕೊಡಿ, ಅದ್ ಕಟ್ತೀವಿ, ಇಲ್ಲ ನಾವು ಉರುಳು ಸೇವೆ ಮಾಡ್ತೀವಿ. ಓಕೆ ನಾವ್ ಹೇಳ್ತೀವಿ ಯಾವುದು ಮಾಡಬೇಡಿ, ಹ್ಮ್ ನಿಮ್ನಲ್ಲಿ ಭಕ್ತಿ ಕೇವಲ ಶ್ರದ್ಧೆ, ಪ್ರಾರ್ಥನೆ ಮಾಡಿ ಹೋಗಿ ಪ್ರಾರ್ಥನೆ ಮಾಡಿ ಹ್ಮ್ ಬಂದು ನಮ್ಮ ಮನೆಗೆ ನಮ್ಮ ಮಗು ತೊಟ್ಲು ಕೊಡಪ್ಪ, ನಮ್ಮ ಮನೆಗೆ ಮನೆ ಕೊಡುವಾಗ ಮಗು ಕೊಡಪ್ಪ, ನಿನಗೊಂದು ತೊಟ್ಲನ್ನ ಸಮರ್ಪಿಸಿ ಅಂತ. ಬಣ್ಣದ ತೊಟ್ಲು, ಚೆನ್ನ ಬಣ್ಣದಲ್ಲಿ ಬಣ್ಣದ ತೊಟ್ಲು ಸಿಗುತ್ತಲ್ವಾ, ಹ್ಮ್ ಅದಾಗ್ಬೋದು, ಬೆಳ್ಳಿ ಚಿನ್ನ, ಅವರ ಶಕ್ತಿಯಾನುಸಾರ ಹ್ಮ್ ಬೇಡ್ಕೊಂಡು ಮಗು ಆದ್ಮೇಲೆ ಬಂದು ಕಟ್ಟುವಂತದ್ದು ವಾಡಿಕೆ ಇದೆ. ಹ್ಮ್ ಹ್ಮ್ ಇದರಲ್ಲಿ ನಾವು ಹೇಳ್ಬೇಕು ಅಂದ್ರೆ, ತಮಿಳ್ನಾಡಲ್ಲಿ ಹ್ಮ್ ಒಬ್ರು ಫೇಮಸ್ ಡಾಕ್ಟರ್ ಇದ್ರು. ಓಕೆ ಅವರ ಮಗಳಿಗೆ ಮಕ್ಕಳಿರ್ಲಿಲ್ಲ. ಓಕೆ ಸುಮಾರು 15 ವರ್ಷ ಆಗಿತ್ತು ಮದುವೆ ಆಗಿ. ಓಕೆ ಅವರೆಲ್ಲ ಟೆಸ್ಟ್ ಮಾಡಿ ಆಗಲ್ಲ ಅಂತ ತೀರ್ಮಾನ ಮಾಡಿದ್ರು. ಹ್ಮ್ ನಮ್ಮ ಸುಮಾರು 2000 ಇಸ್ವಿಯಲ್ಲಿ ಹ್ಮ್ ರಾಜಗೋಪಾಲ್ ಅಂತ ಫೇಮಸ್ ಅಸ್ಟ್ರಾಲಜರ್. ಓಕೆ ಅವರು ಆಕ್ಚುಲಿ ಎಷ್ಟು ಅಸ್ಟ್ರಾಲಜಿ ಅವ್ರದ್ದು ಅಂದ್ರೆ, ಹ್ಮ್ ಒಬ್ಬ ಮನುಷ್ಯ ಅವನಿಗೆ ಜೈಲಾಗಿರುತ್ತೆ, ಹ್ಮ್ ಅವನಿಗೆ ನಾಳೆ ಮರಣದಂಡನೆ ಆಗತ್ತೆ, ಹ್ಮ್ ಅವನು ಬಿಡುಗಡೆ ಆಗ್ತಾನೆ ಅಂತ ಇವರು ಶಾಸ್ತ್ರ ಹೇಳ್ತಾರೆ, ಓಕೆ ಜ್ಯೋತಿಷ್ ಹೇಳ್ತಾರೆ. ಜ್ಯೋತಿಷ್ಯ ಹೇಳ್ತಾರೆ. ಹ್ಮ್ ಹ್ಮ್ ಮರಣದಂಡನೆ ಫಿಕ್ಸ್, ನಾಳೆ ಆಗ್ಬೇಕು. ಹಾ ಆದ್ರೆ ನಾವು ಬಿಡುಗಡೆ ಅಂತ ಒಂದು ಸಿನಿಮಾ ಇತ್ತು, ಹಾ ಅದ್ರಲ್ಲಿ ಹಂಗೆ ಆಗುತ್ತೆ. Okay. ಲಾಸ್ಟ್ ಅಲ್ಲಿ ಅವನು ಬಿಡುಗಡೆ ಆಗುತ್ತೆ. ಓಕೆ ಹಾಗೆ ಅವ್ರ ಮನೆಯವರು ಜ್ಯೋತಿಷ್ಯ ನಂಬೋದಾ ಇಲ್ಲ ಗೌರ್ಮೆಂಟ್ ಆರ್ಡರ್ ನಂಬೋದಾ? ಹೌದು. ಆದ್ರೆ ಆ ಲಾಸ್ಟ್ ಮಿನಿಟ್ ಅಲ್ಲಿ ಅವರು ಯಾವುದೂ ತಪ್ಪು ಮಾಡಿಲ್ಲ ಅನ್ನೋದು ಪ್ರೂವ್ ಆಗಿ ಅವ್ನು ಬಿಡುಗಡೆ ಆಗ್ತಾನೆ. ಓಹೋ ಅಂತಹ ಒಂದು ಜ್ಯೋತಿಷಿಗಳು ಓಕೆ. ರಾಜಗೋಪಾಲ್ ಅವರು. ರಾಜಗೋಪಾಲ್ ಅಂತ, AM ರಾಜಗೋಪಾಲ್. ಈಗ ಅವರಿಗೆ ಸುಮಾರು 100 ವರ್ಷ. ಓಕೆ. ಅವರ 80ನೇ ವರ್ಷದ ಮದುವೆ ಒಂದು ಸಮಾರಂಭವನ್ನು ಮಾಡ್ಕೊಂಡ್ರು. ಹುಟ್ಟಿದ ಹಬ್ಬ ಅಲ್ಲ, ಮದುವೆ ಆಗಿದ್ದು. ಗಂಡ ಹೆಂಡತಿ ಇಬ್ರು ಇದ್ದಾರೆ, ಓಕೆ. ವಯಸ್ಸಾಗಿದೆ. ಹಾ ಅವರು ಈ ಕ್ಷೇತ್ರದ ಬಗ್ಗೆ ಕುಮುದಂ ಜ್ಯೋತಿಷ್ಯಂ ಅಂತ ಒಂದು ಆನಂದ ವಿಘಟನ್ ಅವರದ್ದು ಒಂದು ಇದೇನೋ ಮ್ಯಾಗಝಿನ್ ಮ್ಯಾಗಝೈನ್, ಜ್ಯೋತಿಷ್ಯಕ್ಕೆ ಸಮರ್ಪಿತವಾದ ಮೀಸಲಾದದ್ದು. ಅವರು ಈ ಒಂದು ಕ್ಷೇತ್ರ ಅಲ್ಲದೆ ನಮ್ಮ ಕರ್ನಾಟಕದ ಸುಮಾರು ಮೇಲುಕೋಟೆ ಮತ್ತೆ ನಾಗಮಂಗಲ ಮುಂತಾದ ಬಹಳ ಕ್ಷೇತ್ರಗಳ ಬಗ್ಗೆ ಪರಿಹಾರವನ್ನ, ಅಂದ್ರೆ ಬೇರೆ ಬೇರೆ ಕಾರಣಕ್ಕೆ ಮಕ್ಕಳಾಗದೇ ಇರೋರಿಗೆ ಮಳೂರು ಕರೆಕ್ಟ್ ಹೇಳಿ ಸುಮಾರು ತಮಿಳ್ನಾಡಿಂದ ಜನ ಬರೋದಕ್ಕೆ ಶುರು ಆದ್ರು. ಓಕೆ. ಅವರೆಲ್ಲ ಬಂದು ಬೇಡ್ಕೊಂಡು ಹೋಗಿ, ಆ ಡಾಕ್ಟರ್ ಮಗಳದ್ದು ಏನಾಯ್ತದು? ಆ ಮಗಳದು ಅಷ್ಟರಲ್ಲಿ ಬಿದ್ದೈತಲ್ವಾ, ಅವರು ಬಂದು ಇಲ್ಲಿ ಬೇಡ್ಕೊಂಡು ಹೋಗ್ತಾರೆ. ಅವ್ರ ತಂದೆ ಆಯ್ತು ಹೋಗಿ ನಿಮ್ ಇಷ್ಟ, ಅವ್ರಿಗೆ ನಂಬಿಕೆ ಇಲ್ಲ, ಆಗಲ್ಲ ಅಂತ ಅನ್ಕೊಂಡಿದ್ರು. ಆಗಲ್ಲ ಅಂತ ಪ್ರೂವ್ ಆಗಿತ್ತು. ಬಂದು ಬೇಡ್ಕೊಂಡು ಹೋದ್ರೆ
ಕರೆಕ್ಟಾಗಿ 1 ವರ್ಷದ ಒಳಗೆ ಅವ್ರಿಗೆ ಮಗು ಆಗಿದೆ. ಗ್ರೇಟ್ ಗ್ರೇಟ್. ಆಮೇಲೆ ಮಗುವನ್ನ ಕರ್ಕೊಂಡು ಬಂದು ಅವರ ತಾತ ಡಾಕ್ಟ್ರು ಬಂದ್ರು ಬಂದು ಎಲ್ಲ ಆಮೇಲೆ ಈ ಒಂದು ಪವಾಡವನ್ನ ನೋಡಿ ಬಹಳ ಕಣ್ ತುಂಬಿಕೊಂಡು ಅವ್ರು ಹೇಳಿದ್ರು, ನಮ್ಮ ಮೆಡಿಕಲ್ ಸೈನ್ಸ್ ಏನೂ ಇಲ್ಲ ಇದ್ರ ಮುಂದೆ ಅಂತ. ಈ ಪವಾಡದ ಅಂದ್ರೆ ಇಲ್ಲಿ ವಾತಾವರಣ, ಈ ಮಣ್ಣಿನ ಒಂದು ಮಹಿಮೆ, ಇಲ್ಲಿರೋಂಥ ಒಂದು ಆ ಭಗವಂತನ ಬೇಡ್ಕೊಳ್ಳೋದು ಅಂದ್ರೆ ನೋಡಿ ಆಶ್ಚರ್ಯ ಆಗತ್ತೆ ಅಲ್ವಾ. ನಾವು ಒಂದು ವಿಗ್ರಹವನ್ನ ಬೇಡ್ಕೊಂಡು ನಮಗೆ ಒಳ್ಳೇದಾಯ್ತು ಅಂತಂದ್ರೆ ಆ ವಿಗ್ರಹದಲ್ಲಿ ಎಂತ ಶಕ್ತಿ ಇರಬೇಕು. ಖಂಡಿತ ಖಂಡಿತ ಅಲ್ವಾ. ಅದನ್ನ ಪ್ರತಿಷ್ಠೆ ಮಾಡಿದವ್ರು ಯಾರು ಇರ್ಬೇಕು. ಈಗ ಪೂಜೆ ಮಾಡ್ತಾ ಇರೋರು ಅಷ್ಟೇ ನಿಷ್ಠೆಯಿಂದ ಮಾಡಿದ್ರೇನೆ ಆ ಒಂದು ಜಾಗದಲ್ಲಿ ಪವಿತ್ರತೆ ಇರೋದು. ಹೌದು, ಅನುಷ್ಠಾನಗಳೇ ಶಕ್ತಿ. ಇದು ಒಂದು ಸಣ್ಣ ಉದಾಹರಣೆ. ನಮ್ಮ ಮನೆಯಲ್ಲೇ ತಗೊಂಡ್ರೆ ನಮ್ಮ ತಮ್ಮನವರಿಗೆ ಸುಮಾರು ಮದುವೆ ಆಗಿ 16-17 ವರ್ಷ ಮಕ್ಕಳಿರ್ಲಿಲ್ಲ. ಓಕೆ. ಅವರು ನಮ್ಮ ಮಗ ಮಗಳು ಇದ್ರು ನನಗೆ, ಅವ್ರನ್ನೇ ಬಹಳ ಪ್ರೀತಿಯಿಂದ ಅವರು ನೋಡ್ಕೋತಾ ಇದ್ರು. ಹೀಗಿರುವಾಗ ರಾಜಗೋಪಾಲ್ ಅವರು ನಾವಿಲ್ಲಿ ಒಂದು 2 ಗುದ್ಲಿ ಪೂಜೆ ಮಾಡೋದಕ್ಕೆ ಅವ್ರನ್ನ ಕರೆಸಿದ್ವಿ. ಒಂದು ಚಾರಿಟಬಲ್ ಹಾಸ್ಪಿಟಲ್, ನಮ್ದು ಜಯಶ್ರೀಕೃಷ್ಣ ಚಾರಿಟಬಲ್ ಟ್ರಸ್ಟ್ ಅಂತಿದೆ, ಅದರಿಂದ ಒಂದು ಆಸ್ಪತ್ರೆಯ ಗುದ್ಲಿ ಪೂಜೆ, ಮತ್ತೆ ಒಂದು ವೃದ್ಧಾಶ್ರಮ, ಮತ್ತೆ ವೇದ ಪಾಠಶಾಲೆಯನ್ನ ಮಾಡಬೇಕು ಅಂತ ಅವ್ರನ್ನ ಕರೆಸಿದ್ವಿ. ಅವ್ರು ಬಂದು ನಮ್ಮ ಮನೆಯಲ್ಲೇ ಉಳ್ಕೊಂಡಿದ್ರು ಒಂದು ರಾತ್ರಿ. ಆಮೇಲೆ ನಮ್ಮ ತಮ್ಮ ಅವರ ವೈಫ್ನ ಜಾತಕವನ್ನು ತೋರಿಸಿದ್ವಿ. ಅವ್ರು ಹೇಳಿದ್ರು, ಇಲ್ಲ ಇಲ್ಲ ಇವರಿಗೆ ಖಂಡಿತ ಆಗತ್ತೆ, ನಿಮ್ ಕೃಷ್ಣನೇ ಇವರು ಮಕ್ಕಳು ಕೊಡ್ತಾನೆ. 16 ವರ್ಷ ಮಕ್ಕಳಾಗಿರ್ಲಿಲ್ಲ. ಅವಾಗ ಕೃಷ್ಣನೇ ನಿಮ್ಗೆ ಮಕ್ಕಳು ಕೊಡ್ತಾನೆ, ನೀವೆಲ್ಲ ಒಂದು ಸಣ್ಣ ಪರಿಹಾರವನ್ನು ಮಾಡಿ ನೀವು ಪ್ರತಿ ಗುರುವಾರ ಶುಕ್ರವಾರ ಸಂಜೆ ಕೃಷ್ಣನಿಗೆ ಆ ದೀಪಕ್ಕೆ ತುಪ್ಪವನ್ನ ಕೊಡಿ, ತುಪ್ಪದ ದೀಪ ಹಚ್ಚಿ ಅಷ್ಟೇ, ಹಚ್ಚಿ ಅಂತ. ಸರಿ, ಹಾಗೆ ನಾವು ತಪ್ಪದೆ ಆ ದೇವಸ್ಥಾನದಲ್ಲಿ ಕೊಡ್ತಾ ಇದ್ವಿ ಅರ್ಚಕರಿಗೆ, ಅವರು ಗರ್ಭಗುಡಿಯಲ್ಲಿ ಹಚ್ತಾ ಇದ್ರು. ಹೀಗಾಗಿ 1 ವರ್ಷದಲ್ಲಿ ಆಶ್ಚರ್ಯಕರಿಯದಲ್ಲಿ ಗಂಡು ಮಗು ಹುಟ್ಟು. ಅವನಿಗೆ ನಾವು ಸಾಕ್ಷಾತ್ ನವನೀತ್ ಅಂತಾನೆ ಹೆಸರಿಟ್ಟಿದ್ವಿ. ಸಾಕ್ಷಾತ್ ನವನೀತ್ ಸಿಂಹ ಅಂತ ಹೇಳಿದ್ವಿ. ಈಗ ಸಾಕ್ಷಾತ್ ನವನೀತ್ ಅಂತ. ಸಾಕ್ಷಾತ್ ನವನೀತ್. ಹಾಗೆ ನಿಮ್ಮ ಮನೆಯಲ್ಲೇ ಆದ ಘಟನೆ 16 ವರ್ಷದ ನಂತರ ನಾವು ಮಕ್ಕಳ ಒಂದು ಆಸೆನೆ ಬಿಟ್ಬಿಟ್ಟಿದ್ರು, ಇಲ್ಲಿ ನಮ್ಮ ಅಣ್ಣನ ಮಕ್ಕಳೇ ನಮಗೆ ಮಕ್ಕಳು ಅಂತ. ಆದ್ರೆ ಈಗ ಅವರಿಗೆ ಒಂದು ಗಂಡು ಹೆಣ್ಣು ಮಗು ಇದೆ. ಹಾಗೆ ಅವನು ಆ ಹುಡುಗನೂ ಅಷ್ಟೇ ನಮ್ಮ ಇಲ್ಲಿ ಒಂದು ಕೈಂಕರ್ಯ ಮಾಡೋದ್ರಲ್ಲಿ ದಿನ ಸಂಧ್ಯಾವನೆ ಮುಂತಾದೆಲ್ಲವನ್ನು ಅವ್ರು ಏನ್ ಮಾಡ್ತಾರೆ. ಅವ್ರಿಗೆ ಇಂಜಿನಿಯರಿಂಗ್ ಓದ್ತಾ ಇದ್ದಾನೆ. ಈಗ 2nd ಇಯರ್ ಇಂಜಿನಿಯರಿಂಗ್. ಹಾಗೆ ಅವನು ತುಂಬಾ ಚೆನ್ನಾಗಿ ಬೆಳೀತಾ ಇದ್ದಾನೆ. ತುಂಬಾ ಜನರದ್ದು ಈ ತರದ ಕಥೆಗಳಿದೆಯಲ್ಲ ಸರ್ ಇಲ್ಲಿ? ತುಂಬಾ ಇದೆ. ಅದನ್ನ ನಾವು ಪ್ರತಿಯೊಬ್ಬರದು ಯಾವುದೋ ರೆಕಾರ್ಡ್ ಇಟ್ಟಿಲ್ಲ. ಇಟ್ಟಿದ್ರೆ ನಿಮ್ಗೆ ಅದು ಒಂದು ದೊಡ್ಡ ಗ್ರಂಥನೇ ಆಗ್ತಾ ಇತ್ತು. ಈಗಲೂ ನೀವು ನೋಡಿದ್ರೆ ಪ್ರತಿ ಶನಿವಾರ ಭಾನುವಾರ ರಜಾ ದಿನಗಳಲ್ಲಿ ಆ ಮಗುನ ಎತ್ಕೊಂಡು ಬಂದಿರ್ತಾರೆ. ಎಲ್ಲ ಮಗುನ ಎತ್ಕೊಂಡು ಹರಕೆ ಫಲಿಸಿರೋದು. ಹೌದು, ಫಲಿಸಿರೋದು 100%. ಮಗು ಆದ್ಮೇಲೆ ನಾವು ತೊಟ್ಲು ಕಟ್ಸೋದು. ಮೊದ್ಲೇ ಏನೂ ಮಾಡ್ಸಲ್ಲ, ಏನೋ ಅರ್ಚನೆ ಬೇಕಾದ್ರೆ ಮಾಡಿಸ್ಬೋದು ಅಷ್ಟೇ. ಯಾಕೆಂದ್ರೆ ಅವರು ಒಂದು ಹರಕೆ ಫಲಿಸಿದ ಮೇಲೆ ಅವರು ಅದನ್ನ ತೀರಿಸಿದ್ರೆ ಒಳ್ಳೇದು. ಮೊದಲೇ ಹರಕೆ ತಗೊಂಡ್ಬಿಟ್ರೆ ಅದಕ್ಕೆ ಬೆಲೆನೇ ಇರೋದಿಲ್ಲ. ಅಲ್ಲಿ ಇರುವಂತ ನೀವು ನೋಡ್ಬೋದು, ತೊಟ್ಲುಗಳೆಲ್ಲ ತೂಗ ಹಾಕಿದ್ದಾರೆ ಗರ್ಭಗುಡಿನಲ್ಲಿ. ಅದೆಲ್ಲ ಈಗ 1 ತಿಂಗಳಲ್ಲಿ ಬಂದಿರೋದು. ಪ್ರತಿ ತಿಂಗಳು 2 ತಿಂಗಳು ಎಲ್ಲ ತೆಗೆದು ಬಿಡ್ತೀವಿ. ಬೆಳ್ಳಿ ಚಿನ್ನದ ಬಂದ್ರೆ ಹುಂಡಿಗೆ ಹಾಕ್ಬಿಡ್ತೀವಿ, ಹಾಕಿಸ್ಬಿಡ್ತೀವಿ. ಮುಜರಾಯಿಗೆ ಸೇರಿದೆ, ಎ ಗ್ರೇಡ್ ದೇವಸ್ಥಾನ. ಇದಕ್ಕೆ ಇಒ ಇದ್ದಾರೆ, ಅಡ್ಮಿನಿಸ್ಟ್ರೇಟರ್, ಮತ್ತೆ ಇಲ್ಲಿ ಮ್ಯಾನೇಜರ್ ಅವರೆಲ್ಲ ವ್ಯವಸ್ಥಾಪಕರಿರ್ತಾರೆ. ಹಾಗಾಗಿ ಅವರು ಬಂದು ಮಗುವಾದವರು ತುಲಾಭಾರ ಮಾಡೋದು, ಬೆಣ್ಣೆ ಅಲಂಕಾರ ಮಾಡಿಸೋದು, ಅನ್ನದಾನವನ್ನು ಮಾಡಿಸೋದು, ಇಲ್ಲ ದೇವರಿಗೆ ಕೈಂಕರ್ಯ ಮಾಡೋದು. ಇನ್ನೊಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ಬೇಕು ಅಂತಂದ್ರೆ, ಬ್ಯಾಂಗ್ಳೂರಲ್ಲಿ ಒಬ್ರು ರಾಮಕೃಷ್ಣ ಅಂತ ಆಡಿಟರ್, ಅವರು ಹೀಗೆ ಬೇಡ್ಕೊಳ್ಬೇಕು ಅಂತ ಬಂದ್ರು. ನಾನೇ ಜೊತೆಲಿ ಹೋಗಿದ್ದೆ, ಸಂಕಲ್ಪ ಎಲ್ಲ ಮಾಡಿಸಿ ಅವರಿಗೆ ಅವಳಿ 2 ಗಂಡು ಮಕ್ಕಳಾಯ್ತು, ಟ್ವಿನ್ಸ್. ಅವ್ರೇನಾಯ್ತು, ಬೇಡ್ಕೊಳ್ಳೋವಾಗ ಅವರು ಬೆಳ್ಳಿನ ಕೊಡ್ತೀನಿ ಅಂತ ಬೇಡ್ಕೊಂಡಿದ್ದಾರೆ. ಅಂದ್ರೆ ಅವರು 4-5 ವರ್ಷ ಆದ್ಮೇಲೆ ಬಂದ್ರು ಮಕ್ಕಳಿಗೆ ಕೊಡ್ಬೇಕು ಅಂತ. ಸರಿ, ಆಮೇಲೆ ಅವ್ರು ಬಂದ್ಮೇಲೂ ನಾವು ಒಂದು 3-4 ತಿಂಗಳು ತಗೊಂಡೆ, ಏನ್ ಕೊಡ್ಬೇಕು ಬೆಳ್ಳಿನಲ್ಲಿ, ಏನ್ ಮಾಡಿಸೋದು ಎಲ್ಲ ಲಿಸ್ಟ್ ಮಾಡಿ ಮಾಡೋಣ ಅಂತ. ಸೊ ಅವಾಗ ಬೆಳ್ಳಿ ರೇಟ್ ಈಗಂತೂ ತುಂಬಾ ಹೋಗಿದೆ ಬಿಡಿ. ಆಗ 18 ಇದ್ದಿದ್ದು 30,000 ಆಯ್ತು. ಅವ್ರಿಗೆ ಅಯ್ಯೋ ನೋಡಿ, 18 ಇದ್ದಾಗ ನಿಮ್ಗೆ ನಾನು ಹೇಳಲಿಲ್ಲ, 30 ಪರವಾಗಿಲ್ಲ ಕೃಷ್ಣಕುಮಾರ್, ನೀವು ಯೋಚನೆ ಮಾಡಬೇಡಿ, ನೀವೇನ್ ಮಾಡ್ಬೇಕು ಅಂತ ಹೇಳಿ. ಅಷ್ಟೊತ್ತಿಗೆ ಆ ಇಬ್ರು ಹುಡುಗರು 26 kg ತೂಗ್ತಾ ಇದ್ರು. 26 kg. ಸರಿ, ಆಮೇಲೆ ನಾವು ಒಂದು ಲಿಸ್ಟ್ ಮಾಡಿ GRT ಯಾವಾಗ ಬೆಂಗಳೂರಲ್ಲಿ ಇರ್ಲಿಲ್ಲ, ಚೆನ್ನೈಗೆ ಹೋದ್ವಿ. ಅವರು ಇವರಂತೂ ರಾಧಾಕೃಷ್ಣ ಅಂತ ಓನರು. ಅವರ ಒಂದು ನಯ ವಿನಯತೆಯನ್ನು ನೋಡಿದ್ರೆ ಅಷ್ಟು ಖುಷಿ ಆಗುತ್ತೆ. ನಮ್ಮನ್ನ ಅಷ್ಟು ಆದರವಾಗಿ ಗೌರವಿಸಿ ಎಲ್ಲ ಮಾಡಿ. ಸರಿ, ಎಲ್ಲವನ್ನು ನಾವೇನ್ ಮಾಡಿದ್ವಿ, ನೀವು ಗಟ್ಟಿ ಕೊಟ್ರೆ ಪ್ರಯೋಜನ ಇಲ್ಲ, ಆಭರಣ ಮಾಡಿಸ್ಕೊಟ್ಬಿಡಿ ಅಂತ. ಈಗ ನಾವೆಲ್ಲ ರಥೋತ್ಸವದಲ್ಲಿ ಯೂಸ್ ಮಾಡ್ತೀವಿ. ಪ್ರತಿಯೊಂದು ಕೃಷ್ಣನಿಗೆ ಆಭರಣ, ಆ ತಟ್ಟೆಗಳು, ಬಟ್ಲುಗಳು, ಗಿಂಡಿ, ಮತ್ತೆ ಇದು ಶಂಖ ಅಭಿಷೇಕದ್ದು
ಚಕ್ರಾಭಿಷೇಕದ್ದು ಹಾಗೆ 26 kg ಕೂಡ ಕನ್ವರ್ಟ್ ಮಾಡಿ ಎಲ್ಲ ಆಭರಣಗಳನ್ನು ಮಾಡಿ ಅರ್ಪಿಸಿ ತುಲಾಭಾರ ಎಲ್ಲ ಮಾಡಿದ್ರು. ತುಲಾಭಾರ ಮಾಡೋಗಳು ನಾ ಹೇಳಿದೆ, ನೋಡಿ ನಿಮ್ಮ ರಿಲೇಷನ್ ಎಲ್ಲ ಕರೀರಿ ಅಂತ. ಅವ್ರು ಹೇಳಿದ್ರು, ಯಾರು ಬೇಡ, ನೀವು ಸಾಕು, ನೀವಿರಿ, ಊರವ್ರಿಗಿರ್ಲಿ, ಊರವ್ರಿಗೆಲ್ಲ ಊಟ ಎಲ್ಲ ಹಾಕೋಣ, ಬಟ್ ಹಾಗೆ ನಾವು ಸಮರ್ಪಿಸೋಣ ಅಂತ ಹೇಳಿ ಅವರು ಮತ್ತೆ ಈಗ ಹುಡುಗರು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ, ಬಂದಿದ್ರು ಈಗ 1 ವರ್ಷದ ಹಿಂದೆ ದೇವರ ದರ್ಶನಕ್ಕೆ ಅಂತ. ಹಾಗೆ ಸುಮಾರು ಜನ ಅವರ ಒಂದು ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಕೃಷ್ಣನ ಪವಾಡ ಮಾತ್ರ ಬಹಳ ಅದ್ಭುತ. ಯಾರ್ಯಾರು ನಿಮಗೆ ಮಕ್ಕಳಿಲ್ಲ, ತೊಂದರೆ ಇದೆ, ಅವರುಗಳೆಲ್ಲ ಬಂದು ಪ್ರಾರ್ಥನೆ ಮಾಡ್ಕೊಳ್ಳಿ, ಭಗವಂತ ಖಂಡಿತ ನಿಮಗೆಲ್ಲ ಅನುಗ್ರಹವನ್ನು ಮಾಡ್ತಾನೆ ಅಂತ ನಾವು ಹೇಳ್ಬೋದು. ಈ ಒಂದು ದೇವಸ್ಥಾನವನ್ನ ಮರಳಿ ಮೇಲೆ ಕಟ್ಟಿದ್ದಾರೆ. ಫೌಂಡೇಶನ್ನೇ ಇಲ್ಲ. ಫೌಂಡೇಶನ್ನೇ ಇಲ್ಲ. ನಿಮಗೆ ಆಶ್ಚರ್ಯ ಆಗ್ಬೋದು. ಅದು ಏನಂದ್ರೆ ಇವಾಗ ಸ್ವಲ್ಪ ರೀಸೆಟ್ ಮಾಡಿದ್ರು ಸೈಡಲ್ಲಿ. ಅವಾಗ ತೆಗೆದ್ರೆ ಬರೀ ಮರಳು. ಅಂದ್ರೆ ಈಗಿನವರಿಗೆ ನಂಬಿಕೆ ಇಲ್ಲ ಅಲ್ವಾ, ಅವ್ರ ಅದೆಲ್ಲ ಮರಳೆಲ್ಲ ಸಿಗಲ್ವಲ್ಲ, ತಗೊಂಡ್ಬಿಟ್ಟು ಫೌಂಡೇಶನ್ ಹಾಕಿ ಆ ಸೈಡ್ ವಾಲ್ ಎಲ್ಲ ಕಟ್ಟಿದ್ದಾರೆ. ಆದ್ರೆ ನಾವು ಇಂಟೈರ್ ಟೆಂಪಲ್ ಫುಲ್ ಒಂದು 100x100 ಅಂತ ಇಟ್ಕೊಳ್ಳಿ, ಅದು ಒಂದು ಹಳ್ಳವನ್ನ ಮಾಡಿ ಅದಕ್ಕೆ ಮರಳನ್ನು ತುಂಬಿ ಅದ್ರ ಮೇಲ್ಗಡೆ ಕಲ್ಲು ಇಟ್ಬಿಟ್ಟಿದ್ದಾರೆ. ಎಲ್ಲಿವರೆಗೂ ಮರಳು ಕುಸಿಯಲ್ಲ ಅಲ್ಲಿವರೆಗೂ ದೇವಸ್ಥಾನ ಏನೂ ಆಗಲ್ಲ. ಮರಳ ಮೇಲೆ ಕಟ್ಟಿದ ಇಂಜಿನಿಯರಿಂಗ್ಗೆ ಒಂದು ಸವಾಲಿದು. ನಾವ್ ಹೇಳ್ತೀವಿ ಇವಾಗ ಗ್ರೌಂಡ್ ಟೆಸ್ಟು, ಸಾಯಿಲ್ ಟೆಸ್ಟು, ಇದಕ್ಕೆ 10 ಅಡಿ ಆಗ್ಬೇಕು, 20 ಅಡಿ ಆಗ್ಬೇಕು, ಇದ್ರೆ ನಿಮ್ ಬಿಲ್ಡಿಂಗ್ ನಿಲ್ಲಲ್ಲ, ಗಂಗಾರಾಮ್ ಕೆಟ್ಟ ಆಗುತ್ತೆ, ಕಟ್ಟಡ ಆಗುತ್ತೆ. ಆದ್ರೆ ಇಲ್ಲಿ ಮರಳಿ ಮೇಲೆ ಅವರು ಒಂದು ಶಕ್ತಿಯಿಂದ ಕಟ್ಟಿದ್ದಾರೆ. ಅಷ್ಟು ದೊಡ್ಡ ದೇವಸ್ಥಾನ ಅದು ಪ್ರೂವ್ ಆಗಿದೆ ನೋಡಿ. ಯಾಕಂದ್ರೆ ಹಿಂದ್ಗಡೆ ಒಂದು 1972 ಒಂದು ಕಾಂಟ್ರಾಕ್ಟ್ ಕೊಟ್ಟಿತ್ತು. ಜಸ್ಟ್ ಅವರು ಆ ದೇವಸ್ಥಾನದ ಗೋಡೆ ಪಕ್ಕ ಕಲ್ಲು ಹಾಕೋದಕ್ಕೆ ಆ ಕಾಂಟ್ರಾಕ್ಟ್ ಏನ್ ಮಾಡ್ದ, ಅಗದ್ಬಿಟ್ಟ ಒಂಚೂರು. ಭಾನುವಾರ ರಜಾ ಬಂತು, ಹೊರಟೋದ. ಆ ಮಳೆ ಬಂತು, ಒಂಚೂರು ಮರಳು ಕುಸಿತು. ಆಗ ಕೃಷ್ಣ ಮತ್ತೆ ಅಮ್ಮನವರ ಗುಡಿ ಮಧ್ಯದ ಗೋಡೆ ಕುಸ್ತೋಯ್ತು. ಆದ್ರೆ ಇದೆರಡು ಗರ್ಭಗುಡಿಗೂ ತೊಂದರೆ ಆಗ್ಲಿಲ್ಲ ಸದ್ಯ. ಅವಾಗ ಪೇಪರಲ್ಲೆಲ್ಲ ಸುಮಾರು ಜನ ಲಾಯರ್ಸು ಇವರೆಲ್ಲ ನನ್ನ ಹತ್ರ ಕಟಿಂಗ್ ಇದೆ ಎಲ್ಲ ಬರೆದ್ರು, ಏನ್ಷಿಯನ್ ಟೆಂಪಲ್ ಇಂದ ರೆಸ್ಟೋರ್ ಮಾಡಬೇಕು ಅಂತ. ಅವಾಗ ಧರ್ಮವೀರರವರು ಅವರ ರಾಷ್ಟ್ರಪತಿ ಆಡಳಿತ ಇತ್ತು. ಅವರು ತಕ್ಷಣ 51,000 ರೂಪಾಯಿ ಸ್ಯಾಂಕ್ಷನ್ ಮಾಡಿದ್ರು. ಈ ಕೆಂಗಲ್ ದೇವಸ್ಥಾನ ಕಟ್ತಾ ಇದ್ರು ಅವಾಗ ಶಿಲ್ಪಿಗಳು. ಆ ಕೆಂಗಲ್ ದೇವಸ್ಥಾನ ಶಿಲ್ಪಿಗಳು ಬಂದು ರೀಸೆಟ್ ಮಾಡಿದ್ರು. PW ಇಂಜಿನಿಯರ್ ಯಾರೇ ಇಲ್ಲಿ ನೋಡ್ಕೋತಾ ಇದ್ದ, ಅವರು ಮುಸ್ಲಿಂ, ಅವನು ಅವರ ಮಗ ನನ್ನ ಜೊತೆ ಓದ್ತಾ ಇದ್ದ, ತಜ್ಮುಲ್ ಅಂತ. ಅವ್ರೇನ್ ಮಾಡಿದ್ರು, ತುಂಬಾ ಇಂಟ್ರೆಸ್ಟ್ ಆಗಿ ಈ ಗೋಡೆನ ನಾನು ಸರಿಯಾಗಿ ಮಾಡಿಸ್ಲೇಬೇಕು ಅಂತ ಹೇಳಿ ಆ 51,000ದಲ್ಲೂ ಒಂದು 5,000-6,000 ಉಳಿಸಿ ಆ ಕಟ್ಟಡವನ್ನ ಮಾಡ್ಕೊಟ್ರು. ಅವಾಗ ನಮಗ್ ಗೊತ್ತಾಯ್ತು ಫುಲ್ ಎಂಟೈರ್ ಮರಳ ಮೇಲೆ ಕಟ್ಟಿದ್ದಾರೆ, ಯಾವುದೇ ಸೈಡ್ ಅಲ್ಲಿ ಅಪಾಯ ಆಗ್ಬಾರ್ದು. ಮತ್ತೆ ಅಪ್ರಮೇಯ ಸ್ವಾಮಿ ಮೇಲೆ ಈಗ ನಾಳೆ ಬ್ರಹ್ಮೋತ್ಸವ ಆಗತ್ತಲ್ಲ, ಸೂರ್ಯನ ಕಿರಣ ಬೀಳುತ್ತೆ. ಬೆಳಗ್ಗೆ 6 ಗಂಟೆ ಸೂರ್ಯೋದಯ ಆದಾಗ ಮೋಡ ಇಲ್ಲದೆ ಇದ್ರೆ ನಮಗೆ ಚೆನ್ನಾಗಿ ದರ್ಶನ ಆಗತ್ತೆ. ಡೈರೆಕ್ಟ್ ಆಗಿ ಸೂರ್ಯನ ಕಿರಣ ಬೀಳೋ ಹಾಗೆ ದೇವಸ್ಥಾನದ ಈ ಮುಖ ಮಂಟಪ, ಗರುಡಗಂಬ ಇದನ್ನೆಲ್ಲ ಸ್ವಲ್ಪ ಶಿಫ್ಟ್ ಮಾಡಿ ಇಟ್ಟಿದ್ದಾರೆ. ಅದಕ್ಕೆ ಭಗವಂತನಿಗೆ ನೇರವಾಗಿ ಇಟ್ಟಿಲ್ಲ. ಆ ಒಂದು ಸೂರ್ಯನ ಕಿರಣವನ್ನ ಬೀಳೋದನ್ನ ನಾವು ನೋಡ್ಬೋದು. ಆಮೇಲೆ ಇಲ್ಲಿ ಇರುವಂತಹ ರಥ ಒಂದು ದೊಡ್ಡ ರಥ, ಸುಮಾರು 35 ಅಡಿಗಳ ಸಂಪೂರ್ಣ ನಿರ್ಮಾಣ ಆಗಿರುವಂತಹ ಕಾಷ್ಟಶಿಲ್ಪದ ಅದ್ಭುತ ರಥ. ಅದಕ್ಕೆ 6 ಚಕ್ರಗಳಿದೆ. ಆ ರಥವನ್ನ ಭಗವಂತನ 4 ಚಕ್ರಗಳಲ್ವಾ? 4 ಜೊತೆಗೆ ಸೆಂಟ್ರಲ್ 2. ಅದು ಮತ್ತೆ ಇದು ಕೊಡುತ್ತೆ, ಗ್ರಿಪ್ ಕೊಡುತ್ತೆ. ಆ ರಥವನ್ನ ನಮ್ಮ ಪುಟ್ಮದಾಯವರು ಕೂಡ ನಡೆಸ್ತಾ ಇದ್ರು. ಅದಕ್ಕೆ ಸಿಂಗಿ ಅಂತ ಕೊಟ್ಟು ಕಂಟ್ರೋಲ್ ಮಾಡ್ತಾರೆ. ಹಿಂದ್ಗಡೆ ಉಪ್ಪಾರ ಜನಾಂಗದವರು, ಮಗಳಾರಪೇಟೆಯವರು ಬಂದು ಅವರು ಸನ್ನೆ ಕೊಡ್ತಾರೆ. ಮತ್ತೆ ಜನಗಳು ಅದನ್ನ ಕಬ್ಬಿಣದ ಸರಪಣಿ ತಂದಿಟ್ಟಿದ್ದಾರೆ, ಆ ಸರಪಣಿಯಲ್ಲಿ ಅದನ್ನ ಎಳಿತಾರೆ. ಸರ್, ಈ ರಾಮಾನುಜಾಚಾರ್ಯರು ಇಲ್ಲಿಗೆ ಬಂದಿದ್ರಂತ? ರಾಮಾನುಜಾಚಾರ್ಯರು ಇಲ್ಲಿಗೆ ಬರಕ್ ಆಗ್ಲಿಲ್ಲ. ಇದು ಚೋಳ ರಾಜನ ಆಳ್ವಿಕೆಯಲ್ಲಿ. ಮುಂಭಾಗದಲ್ಲಿ ದಶಾವತಾರದ ದಶಾವತಾರ ಕಥೆಗಳಿದೆ. ಒಳಗಡೆ ಕೂಡ ಕಂಬದಲ್ಲಿ ದಶಾವತಾರ ಬಂದು ಕೊನೆಯಲ್ಲಿ ಕೃಷ್ಣಾವತಾರವನ್ನ ನಾವು ನೋಡ್ಬೋದು. ಅಲ್ಲಿ ಶಕಟಾಸುರ ಮರ್ದನ, ಮತ್ತೆ ಇದು ಪಕ್ಷಿ ಬಕಪಕ್ಷಿಯನ್ನ ಕೊಲ್ತಾನಲ್ಲ, ಆ ಒಂದು ಇದೆಲ್ಲ ಬರುತ್ತೆ. ಹಾಗೆ ಅಲ್ಲಿ ಒಂದು 23 ಗೂಡುಗಳಲ್ಲಿ ಸ್ಥಳ ಪುರಾಣವನ್ನ ಹಾಕಿದೀವಿ. ಆ ಸ್ಥಳ ಪುರಾಣದಲ್ಲಿ ಹೇಗೆ ಭಗವಂತ ಇಲ್ಲಿ ನೆಲೆಸ್ತಾ ಯಾರ್ಯಾರು ಇಲ್ಲಿ ಪೂಜೆಯನ್ನ ಮಾಡಿದ್ರು. ಇಲ್ಲಿ ಇನ್ನೊಂದು ಈ ಕ್ಷೇತ್ರದ ಮಹಿಮೆಯಲ್ಲಿ ನಾವು ಹೇಳ್ಬೇಕು ಅಂದ್ರೆ ಧರ್ಮಾಧ್ಯಕ್ಷ ಕ್ಷೇತ್ರ ಅಂತ. ಈ ಧರ್ಮಕ್ಕೆ ಯಾರು ಅಧಿಪತಿ ಇದ್ದಾರೆ, ಧರ್ಮ, ಅವನು ಒಂದು ಹೆಬ್ಬೆರಳಲ್ಲಿ ನಿಂತ್ಕೊಂಡು, ಕಾಲಿನ ಹೆಬ್ಬೆರಳಲ್ಲಿ ನಿಂತ್ಕೊಂಡು ದೇವರ ಒಂದು ತಪಸ್ಸನ್ನ ಮಾಡ್ತಾರೆ. ತಕ್ಷಣ ದೇವರು ಒಲಿತಾರೆ. ಇಲ್ಲಿ ಅಪ್ರಮೇಯ ತುಂಬಾ ಸುಲಭವಾಗಿ ಒಲಿಯುವಂತ ದೇವರು. ಅದನ್ನ ಪರಮೇಶ್ವರನೇ ಹೇಳ್ತಾನೆ. ಪರಮೇಶ್ವರ ಧ್ಯಾನದಲ್ಲಿರ್ಬೇಕಾದ್ರೆ ಸಪ್ತ ಋಷಿಗಳು ಕೇಳ್ತಾರೆ, ಕಲಿಯುಗದಲ್ಲಿ ನಾವು ಯಾವ ದೇವರನ್ನ ಪೂಜೆ ಮಾಡಿದ್ರೆ ನಮ್ಗೆ ಒಲಿತಾರೆ ಅಂತ. ಅವ್ರು ಹೇಳ್ತಾರೆ, ನಾನು ಅಪ್ರಮೇಯನ ಧ್ಯಾನ ಮಾಡ್ತಾ ಇದ್ದೀನಿ, ನೀವು ಮಾಡಿ ಅಂತ.
ಸೊ ಹಾಗಾಗಿ ಆ ಧರ್ಮನಿಗೆ ಅವರ ದೇವರ ಅನುಗ್ರಹವನ್ನು ಕೊಟ್ಟು ಈ ಒಂದು ಕ್ಷೇತ್ರದಲ್ಲಿ ಯಾರು ದಾನ ಧರ್ಮವನ್ನು ಮಾಡ್ತಾರೆ ಅವರ 1/8 ಧರ್ಮಾಧಿಕ್ಯ ಕ್ಷೇತ್ರ ಅಂತ ಒಂದು ಕ್ಷೇತ್ರಕ್ಕೆ ಇದನ್ನು ಕೊಡ್ತಾರೆ. ಮತ್ತೆ ಎಲ್ಲ ಹೇಳಿದ್ನಲ್ಲ, ಮರಳು ಮೇಲೆ ದೇವಸ್ಥಾನ ಕಟ್ಟಿದ್ದಾರೆ. ಹೌದು. ಹೀಗೂ ನಾವು ಮನೆಗಳನ್ನೆಲ್ಲ ಇಲ್ಲಿ ಕಟ್ಟಬೇಕು ಅಂತ ಆಗಿದ್ರೆ ಒಂದು 4-5 ಅಡಿ ಆಗದ ಮೇಲೆ ಒಂದು 5-6 ಅಡಿ ಮರಳು ಸಿಗುತ್ತೆ. ಸೊ ಅದರಿಂದ ಮಳಲೂರು ಆಯ್ತು ಅಂತಾನು ಹೇಳ್ತಾರೆ. ಹಾಗೆ ಇದು ನಮ್ಮ ಈ ಜ್ಞಾನ ಮಂಟಪ ಕ್ಷೇತ್ರ, ರಾಜೇಂದ್ರ ಸಿಂಹನ ಆಳ್ವಿಕೆ ರಾಜೇಂದ್ರ ಸಿಂಹನಗರಿ, ಮತ್ತೆ ದಕ್ಷಿಣ ಕಾಶಿ, ರಾಮ ಬಂದಿದ್ದರಿಂದ ತೆಂಕಣ ಅಯೋಧ್ಯೆ, ಇದೆಲ್ಲ ಈ ಊರಿಗೆ ಇದ್ದಂತಹ ಹಿಂದಿನ ಹೆಸರುಗಳು. ಈಗ ಪ್ರಸ್ತುತ ಮಳೂರು ಅಂತ ಕರಿತೀವಿ. ಮಳೂರಲ್ಲಿ 2 ಬಹಳ ಒಂದು ಪ್ರಸಿದ್ಧವಾದ ಪವಾಡದ ಕ್ಷೇತ್ರ. ಈ ಕ್ಷೇತ್ರದ ಮಹಿಮೆಯನ್ನು ಹೇಳೋದಕ್ಕೆ ಸ್ವಲ್ಪ ಸಾಲಲ್ಲ, ಸುಮಾರು ವಿಷಯಗಳು ಬೇಕು. ಪುರಾಣ ಪ್ರಸಿದ್ಧತೆ, ಐತಿಹಾಸಿಕ ಹಿನ್ನೆಲೆಯನ್ನ ಇನ್ನು ಬಹಳಷ್ಟು ವಿಚಾರಗಳು ಹೇಳ್ಬೋದು. ಆದರೆ ಕಾಲದ ಮಿತಿನೂ ಇರುತ್ತೆ. ಇನ್ನು ಮತ್ತೆ ಯಾವ್ದಾದ್ರು ಎಪಿಸೋಡಲ್ಲಿ ಇನ್ಯಾವ್ದಾದ್ರು ಕೆಲವು ವಿಷಯಗಳನ್ನ ತಮಗೆ ತಿಳಿಸೋಣ ಅಂತ ಹೇಳ್ತಾ ಒಂದು ಮಗಳವನ್ನು ಹಾಡ್ತೇನೆ. ಜೈ ಶ್ರೀ ಕೃಷ್ಣ. ಥ್ಯಾಂಕ್ ಯು ಕೃಷ್ಣಕುಮಾರ್ ಸರ್, ಭಾಳ ವಿಸ್ತಾರವಾಗಿ ವಿವರಣೆಗಳನ್ನು ಕೊಟ್ಟಿದ್ದೀರಿ. ನಿಮ್ಮ ಇಂಟೆನ್ಷನ್ನು ನಮ್ಮ ಇಂಟೆನ್ಷನ್ನು ಇಷ್ಟೇ, ಏನಂದರೆ ಯಾರೋ ಒಂದು ಸಂಕಟ, ದುಃಖ, ಮಗುವಿಲ್ಲ, ಆಸೆ, ಕನಸು, ಕನವರಿಕೆ ಅಂಥವ್ರು ಬರೀ ಹರಕೆ ಹೊತ್ಕೊಂಡ್ರೆ ಸಾಕು. ಹೌದು. ಆ ಹರಕೆ ಫಲಿಸಿದ ನಂತರ ಇಲ್ಲಿ ಬಂದು ಸೇವೆ ಸಲ್ಲಿಸಿದರೆ ಸಾಕು ಅಂತ. ಈಗ ಆ ಹೋಮ ಮಾಡಿ, ಯಾಗ ಮಾಡಿ, ಆ ಥರದ್ದೇನೂ ಇಲ್ಲ ಅಂತ ನೀವು ಹೇಳಿದ್ರಿ. ವೀಕ್ಷಕರು ಇದನ್ನು ಗಮನಿಸಬೇಕು. ಅಥವಾ ಈ ತರಹದ ಸಮಸ್ಯೆಗಳು ಅಂದರೆ ಇವತ್ತಿನ ಕಾಲದ ದೊಡ್ಡ ಸಮಸ್ಯೆ ಯಾವುದು ಕೇಳಿದರೆ ಜನ್ರೇಷನ್ ಡೆವಲಪ್ಮೆಂಟ್ ಆಗ್ತಾ ಇಲ್ಲ, ಮದುವೆ ಆದವರಿಗೆ ಸಂತಾನ ಭಾಗ್ಯ ಸಿಗ್ತಾ ಇಲ್ಲ. ಬೇರೆ ಬೇರೆ ಕಾರಣ ಇರ್ಬೋದು. ಆದರೆ ಕಾರಣಿಕದ ನೆಲ ಅಪ್ರಮೇಯ ಸ್ವಾಮಿ ಅಂಬೆಗಾಲು ಕೃಷ್ಣನಿಗೆ ಪ್ರಾರ್ಥನೆ ಮಾಡಿದರೆ ನಿಮಗೆ ಸಂತಾನ ಪ್ರಾಪ್ತಿ ಆಗ್ತದೆ. ಅದಕ್ಕೆ ಬೇಕಾದಷ್ಟು ಕಥೆಗಳಿವೆ, ಪುರಾವೆಗಳಿವೆ, ಆಧಾರಗಳಿವೆ. ನೀವು ಕೂಡ ಅಥವಾ ನಿಮ್ಮ ಸ್ನೇಹಿತರು, ನಿಮ್ಮ ಕುಟುಂಬದವರು ಯಾರೇ ಇರ್ಬೋದು, ಅವರಿಗೆ ಈ ಎಪಿಸೋಡನ್ನು ತಲುಪಿಸಿ ಅವರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ಮತ್ತೊಂದು ಕಾರ್ಯಕ್ರಮದ ಜೊತೆಗೆ ಭೇಟಿಯಾಗೋಣ. ಅಲ್ಲಿ ತನಕ ನಮಸ್ಕಾರ.